ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಂಗಳವಾರ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಶಕ್ತಿ ದೇವಿಯನ್ನು ಕೂಡ ಆರಾಧನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಖುಷಿ ಸಂತೋಷ. ಅದರ ಜೊತೆ ಈ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರಾದರೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿನ ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಭಾರಿ ಆಲೋಚನೆಗಳನ್ನು ಮಾಡಲೇಬೇಕು. ಯಾಕೆ ಅಂತಂದರೆ ಏನೊಂದು ಔಷಧಿನ ತೆಗೆದುಕೊಳ್ಬೇಕಾದ್ರೂ ಕೂಡ ಒಂದು ರೀತಿ ಭಯ ಇರುತ್ತೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರಾದರೂ ಆಗಿರ್ಬೋದು, ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವ್ರಿಗಾದರೂ ಆಗಿರ್ಬೋದು, ಯಾರು ಬೇಕಾದರೂ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆ ಉಳ್ಳಂಥವರು ಬಹಳ ಅದ್ಭುತವಾಗಿರ್ತಕ್ಕಂಥ ಆಯುರ್ವೇದದ ಔಷಧಿ ಅಂತಂದರೆ, ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರತಕ್ಕಂಥ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಅನೇಕ ವರ್ಷಗಳಿಂದ ಈ ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಯನ್ನು ಹೊತ್ತಿರ್ತಕ್ಕಂಥವ್ರಿಗೆ ಇಲ್ಲಿದೆ ಅದ್ಭುತ ಪರಿಹಾರ. ಸರಿಯಾದ ವೈದ್ಯರನ್ನು ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ. IVFನ ಮುಖಾಂತರ ಮುದ್ದಾದ ಮಕ್ಕಳನ್ನು ಕೂಡ ನಾವು ಪಡ್ಕೊಳ್ಬೋದು. ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರೆದಿರ್ತಕ್ಕಂಥದ್ದೇ. ಬೆಂಗಳೂರಿನಲ್ಲೇ 7 ಶಾಖೆಗಳನ್ನು ಹೊಂದಿರತಕ್ಕಂಥ ಏಕೈಕ ಸಂಸ್ಥೆ ಅಂತಂದರೆ ಅದು ನಮ್ಮ ಗರ್ಭಗುಡಿ IVF ಸೆಂಟರ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಎಂಥವರಿಗಾದ್ರೂ ಕೂಡ ತಮ್ಮ ಕನಸಿನ ಮನೆಯನ್ನು ನನಸು ಮಾಡ್ಕೊಳ್ತಕ್ಕಂಥದ್ದು ಒಂದು ರೀತಿ ಖುಷಿ. ಆದರೆ ಏನು ಮಾಡ್ತೀರಿ, ಕೆಲವೊಂದಷ್ಟು ಜನರ ಕನಸಾಗೆ ಉಳಿದು ಹೋಗುತ್ತೆ. ಎಲ್ಲರಿಗೂ ಒಂದು ಆಸೆ, ನನಗೂ ಕೂಡ ಒಂದು ಸುಂದರವಾಗಿರ್ತಕ್ಕಂಥ ಒಂದು ವಾಸ್ತುಗೃಹ ಇರಬೇಕು, ಅದರ ಜೊತೆ ಫುಲ್ಲಿ ಫರ್ನಿಷ್ಡ್ ಆಗಿರಬೇಕು, ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರಬೇಕು ಎಂಬತಕ್ಕಂಥ ಒಂದು ಆಸೆ. ಆದರೆ ನಿಮ್ಮ ಆಸೆಗೆ ಇಲ್ಲಿದೆ ಅದ್ಭುತ ಪರಿಹಾರ. ನಿಮ್ಮ ಕನಸಿನ ಮನೆಯನ್ನು ನನಸು ಮಾಡಿಕೊಳ್ಳಿಕ್ಕೆ ಇನ್ಸ್ಪೋ ಪಾರ್ಕ್ಸ್ ರವರು ನೀಡ್ತಾ ಇದ್ದಾರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಅವಕಾಶ. 16,90,000ಕ್ಕೆ ಸ್ಟುಡಿಯೋ ಸೂಟ್ ರೂಮ್ಗಳನ್ನು ಕೊಡ್ತಾ ಇದ್ದಾರೆ. 16,90,000ದಿಂದ ಪ್ರಾರಂಭವಾಗ್ತಕ್ಕಂಥ ಇವರ ವಾಸ್ತುಗೃಹಗಳು ಸಿಂಗಲ್ ಬೆಡ್ರೂಮ್ ಆಗಿರ್ಬೋದು, ಡಬಲ್ ಬೆಡ್ರೂಮ್ ಆಗಿರ್ಬೋದು, ತ್ರಿಬಲ್ ಬೆಡ್ರೂಮ್ ಆಗಿರ್ಬೋದು, 4 ಬೆಡ್ರೂಮಿನ ತನಕರೂ ಕೂಡ ವಾಸ್ತುಗೃಹಗಳು ಇಲ್ಲಿದ್ದಾವೆ. ಅದನ್ನು ಫುಲ್ಲು ಫರ್ನಿಷ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಜೊತೆ. ನಿಮ್ಮ ಕನಸಿನ ಮನೆಯನ್ನು ನನಸು ಮಾಡಿಕೊಳ್ಳಿಕ್ಕೆ ತಪ್ಪದೇ ಒಮ್ಮೆ ಭೇಟಿ ನೀಡಿ ಇನ್ಸ್ಪೋ ಪಾರ್ಕ್ಸ್ಗೆ. ಇವರ ಸಾನ್ನಿಧ್ಯ ಇರತಕ್ಕಂಥದ್ದು ಜಿಯಾನ್ ಹಿಲ್ಸ್ ಗಲ್ಫ್ ಕೌಂಟಿಯ ಆಪೋಸಿಟ್ ಇರತಕ್ಕಂಥದ್ದು ಇವರದ್ದು ಸಾನ್ನಿಧ್ಯ. 50ಕ್ಕೂ ಹೆಚ್ಚು ಎಕರೆಯಲ್ಲಿ ಮಾಡಿರ್ತಕ್ಕಂಥ ಇವರ ಸಾನ್ನಿಧ್ಯ ಫೇಸ್ 1ನಲ್ಲಿ 12 ಎಕರೆ ಟೌನ್ಶಿಪ್ಪೇ ಇರತಕ್ಕಂಥದ್ದಿದೆ. ಸ್ಪಾಟ್ ಬುಕ್ಕಿಂಗ್ ಮಾಡತಕ್ಕಂಥವ್ರಿಗೆ 140ಕ್ಕೂ ಹೆಚ್ಚು ಲೈಫ್ ಟೈಮ್ ಕ್ಲಬ್ನಲ್ಲಿ ಮೆಂಬರ್ಶಿಪ್ ಇರತಕ್ಕಂಥದ್ದಿದೆ ಮತ್ತು 10 ಗ್ರಾಮ್ ಚಿನ್ನವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ಸಂಪರ್ಕಿಸಿ 8095363636 8095363636 8095363636 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ
ಇಲ್ಲ ಅಂತಂದ ಕಾಲದಲ್ಲಿ ಇವರ ವೆಬ್ಸೈಟನ್ನು ಕೂಡ ತಾವು ವಿಸಿಟನ್ನು ಮಾಡಬಹುದು. www.inspoparks.com ಇವರ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಈ ಒಂದು ಸಾನ್ನಿಧ್ಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳಿ. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಬಹಳ ವಿಶೇಷವಾಗಿ ಶ್ರೀಕೃಷ್ಣ ಹಳ್ಳಿಯ ತುಪ್ಪ ಇದೀಗ ಅರ್ಧ ಲೀಟ್ರ್ ಪೌಚ್ನ ಜೊತೆಗೆ 150 ರೂಪಾಯಿಯ ಕಂಟೈನರ್ ಕೂಡ ಫ್ರೀಯನ್ನು ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೇ ಖರೀದಿಸಿ. ಬಹಳ ವಿಶೇಷವಾಗಿ ಮಂಗಳವಾರ ತಾಯಿ ದುರ್ಗಾದೇವಿಯನ್ನು, ಮಹಾಕಾಳಿಯನ್ನು, ಮಹಾಸರಸ್ವತಿಯನ್ನು, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಅದರ ಜೊತೆಗೆ ಆಷಾಢ ಮಾಸದ ಮಂಗಳವಾರ ಯಾರೆಲ್ಲ ಇವತ್ತಿನ ದಿವಸ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡ್ತಿರೋ ತಮ್ಮೆಲ್ಲರಿಗೂ ಕೂಡ ತಾಯಿಯ ಸಂಪೂರ್ಣ ಕೃಪಾಶೀರ್ವಾದ ಇರತಕ್ಕಂಥದ್ದಿದೆ. ತಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದಿದೆ. ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ಬಹುದಾಗಿದೆ. ಇನ್ನು ಆಷಾಢ ಮಾಸದಲ್ಲಿ ಮತ್ತೊಂದು ಶ್ರೇಷ್ಠ ಏನಪ್ಪ ಅಂತಂದರೆ, ಆಷಾಢ ಮಾಸದಲ್ಲಿ ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಶ್ರೇಷ್ಠ. ದಾನ ಧರ್ಮಾದಿಗಳನ್ನು ಮಾಡಲಿಕ್ಕೂ ಕೂಡ ಒಂದಿಷ್ಟು ವಿಚಾರಗಳಿದ್ದಾವೆ. ಏನೆಲ್ಲ ದಾನ ಧರ್ಮಾದಿಗಳನ್ನು ಮಾಡಬಹುದು ಗುರುಗಳೇ, ಅದರ ಬಗ್ಗೆ ತಾವೇನಾದರೂ ವಿಚಾರವನ್ನು ತಿಳಿಸ್ತಾರೆ ಎಂಬತಕ್ಕಂಥ ಮಾಹಿತಿಯನ್ನು ತಗೊಳ್ಳೋದಾದರೆ ನಾನು ನಿಮಗೆ ಒಂದಿಷ್ಟು ವಿಚಾರವನ್ನು ತಿಳಿಸ್ತೀನಿ. ಆಷಾಢ ಮಾಸದಲ್ಲಿ ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ನಾನು ಇಂದಿನ ಭಾಗದಲ್ಲೂ ಅಂತಂದರೆ ನಿನ್ನೆಯ ಕಾರ್ಯಕ್ರಮದಲ್ಲೂ ಕೂಡ ತಿಳಿಸ್ತಾ ಇದ್ದೆ. ಪ್ರಾರಂಭದ ಹಂತದಲ್ಲಿ ಆಷಾಢ ಮಾಸದಲ್ಲಿ ಮಾಡತಕ್ಕಂಥ ಪೂಜಾನುಷ್ಠಾನಗಳಾಗಲಿ, ಹೋಮ ಹವನ ಕಾರ್ಯಕ್ರಮಗಳಾಗಲಿ, ಇದೆಲ್ಲದೂ ಕೂಡ ಬಹಳ ಅತ್ಯದ್ಭುತ. ಆ ಒಂದು ಸಮಯದಲ್ಲಿ ಮಾಡತಕ್ಕಂಥ ದಾನ ಧರ್ಮಗಳಂತಂದರೆ ಅದು ಮತ್ತಷ್ಟು ಅತ್ಯದ್ಭುತ, ಸಾಕಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನೇ ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಹಾಗಾಗಿ ಆಷಾಢ ಮಾಸದಲ್ಲಿ ಯಾರೆಲ್ಲ ಅಂತಂದರೆ ನಿಶಕ್ತರಿಗೆ, ಬಡಬಗ್ಗರಿಗೆ, ಯಾರಿಗೆ ಅದರ ಅವಶ್ಯಕತೆ ಇರುತ್ತೋ ಅವರಿಗೆ ತಾವು ಈ ಒಂದು ವಸ್ತುಗಳನ್ನು ದಾನ ಮಾಡೋದ್ರಿಂದ, ಆಷಾಢ ಮಾಸದಲ್ಲಿ ಈ ಒಂದು ವಸ್ತುಗಳನ್ನು ದಾನ ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಏನೆಲ್ಲ ವಸ್ತುಗಳನ್ನು ತಾವು ದಾನ ಮಾಡಬಹುದು ಅಂತ ನೋಡೋದಾದರೆ, ಪಾದುಕೆಗಳನ್ನು ದಾನ ಮಾಡಬೇಕಂತೆ, ಮತ್ತು ಛತ್ರಿಯನ್ನು ದಾನ ಮಾಡಬೇಕಂತೆ, ಮತ್ತು ಉಪ್ಪನ್ನು ದಾನ ಮಾಡಬೇಕಂತೆ, ಮತ್ತು ನೆಲ್ಲಿಕಾಯನ್ನು ದಾನ ಮಾಡಬೇಕಂತೆ. ಪಾದುಕೆ ಮತ್ತು ಛತ್ರಿ, ಉಪ್ಪು ಮತ್ತು ನೆಲ್ಲಿಕಾಯಿ ಇವಿಷ್ಟು ಪದಾರ್ಥಗಳನ್ನು ತಾವು ದಾನ ಧರ್ಮವನ್ನು ಮಾಡಿದ್ದೇ ಆದರೆ ಆಷಾಢ ಮಾಸದಲ್ಲಿ ನಿಜಕ್ಕೂ ತಾವು ಅಂದುಕೊಂಡಿರತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಆಷಾಢ ಮಾಸದಲ್ಲಿ ಮಾಡತಕ್ಕಂಥ ದಾನ ಧರ್ಮದ ಬಗ್ಗೆ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸಿರ್ತಕ್ಕಂಥದ್ದಾಯಿತು. ಮತ್ತೊಂದು ವಿಚಾರ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಕ್ಕಂಥ ಒಂದು ಕಿವಿ ಮಾತೇನಪ್ಪ ಅಂತಂದರೆ, ಆಷಾಢ ಮಾಸ ಬಂತು ಅಂತಂದರೆ ಚಳಿಯ ವಾತಾವರಣವನ್ನು ಜೊತೆಯಲ್ಲೇ ತೊಗೊಂಡು ಬರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ವಾಸ್ತುಗೃಹದಲ್ಲಿ ಹೆಣ್ಣು ಮಕ್ಕಳು ತಾವು ಸ್ವಲ್ಪ ಜೋಪಾನವಾಗಿರಬೇಕು. ಹೆಣ್ಣು ಮಕ್ಕಳಿಗಿನ್ನ ಮಿಗಿಲಾಗಿ ಮಕ್ಕಳನ್ನು ಬಹಳ ಜೋಪಾನವಾಗಿ ಕಾಪಾಡ್ಕೊಳ್ಳಿ. ಯಾಕೆ ಅಂತಂದರೆ ಆಷಾಢ ಮಾಸ ಯಾಕೋ ಬರೋದ್ರ ಜೊತೆ ಈ ಡೆಂಗ್ಯೂ ಎಂಬತಕ್ಕಂಥ ಒಂದು ಮಹಾಮಾರಿ ಕಾಯಿಲೆಯನ್ನು ಕೂಡ ತಗೊಂಡು ಬರ್ತಾ ಇದೆ. ಇದು ಯಾಕೋ ಗೊತ್ತಾಗ್ತಾ ಇಲ್ಲ. ಬೆಂಗಳೂರು ನಗರದಲ್ಲೇ ಇವತ್ತಿನ ದಿವಸ ಬಹಳಷ್ಟು ಜನರ ಸಾವನ್ನಪ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೇವೆ. ಮೊನ್ನೆ ಉತ್ತರ ಕರ್ನಾಟಕದಲ್ಲಿ ಒಂದು ಸಣ್ಣ ಬಾಲಕನಿಗೂ ಕೂಡ ಡೆಂಗ್ಯೂ ಬಂದು ಆತನು ಕೂಡ ಮೃತಪಟ್ಟಿರತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ಹೋದ್ಯಾ ಪಿಸಾಚಿ ಅಂತಂದರೆ ಬಂದ್ಯಾ ಗವಾಕ್ಷಿ ಎಂಬತಕ್ಕಂಥ ರೀತಿ ಕಳೆದ 1-2 ವರ್ಷಗಳ ಮುಂಚೆ ಇರತಕ್ಕಂಥ ಮಹಾಮಾರಿ ಕಾಯಿಲೆ ಈ ಒಂದು ಕೊರೋನಾ ಎಲ್ಲರ ಜೀವವನ್ನು ಕೂಡ ಆಹುತಿಯಾಗಿ ತೆಗೆದುಕೊಂಡ್ಬಿಡ್ತು. ಆದರೆ ಈಗೀಗ ಎಷ್ಟೋ ಜನ ಉಸಿರಾಡ್ತಾ ಇದ್ದಾರೆ. ಆದರೆ ಅದರ ಜೊತೆಗೆ ಈ ಡೆಂಗ್ಯೂ ಬೇರೆ ಬಂದು ಎಲ್ಲರ ಮನಸ್ಸಿನ ನೆಮ್ಮದಿಯನ್ನು ಕೂಡ ಹಾಳು ಮಾಡ್ತಾ ಇದೆ. ಅದರ ತಾತ್ಪರ್ಯವಾಗಿ ಒಂದು ಕಡೆ ಚಳಿ, ಈ ಚಳಿಯ ವಾತಾವರಣ ಅಂತಂದ್ರೂ ಕೂಡ ಇದೊಂಥರ ನಂಜಿನ ವಾತಾವರಣ. ಏನಪ್ಪ ಅಂತಂದರೆ ಮನುಷ್ಯನನ್ನು ಬೇಗ ಗುಣಮುಖವಾಗಲಿಕ್ಕೆ ಬಿಡೋದೇ ಇಲ್ಲ, ಅವಕಾಶನೇ ಮಾಡಿಕೊಡೋದಿಲ್ಲ. ಯಾಕೆ ಅಂತಂದರೆ ಸೂರ್ಯನ ಕಿರಣಗಳು ದೇಹದ ಮೇಲೆ ಬೀಳಬೇಕು, ಆ ಬಿಸಿಯ ತಾಪಮಾನದಲ್ಲಿ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಬೇಕು. ಆದರೆ ಆಷಾಢ ಮಾಸದ ಈ ಒಂದು ಚಳಿ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಅನಾರೋಗ್ಯ ಆಗಲಿಕ್ಕೆ ಕಾರಣವಾಗ್ತಾ ಇದೆ. ಹಾಗಾಗಿ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ತಾವು ಸ್ವಲ್ಪ ಜೋಪಾನವಾಗಿರಿ, ಮಕ್ಕಳನ್ನು ಜೋಪಾನವಾಗಿ ಇಟ್ಕೊಳ್ಳಿ. ಹೆಣ್ಣು ಮಕ್ಕಳು ತಾವೂ ಕೂಡ ಸ್ವಲ್ಪ ಈ ಒಂದು ಸ್ವೆಟರನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು, ಇಲ್ಲಾಂತಂದರೆ ಬಿಸಿನೀರನ್ನು ತೆಗೆದುಕೊಳ್ತಕ್ಕಂಥದ್ದು, ಕಷಾಯಗಳನ್ನು ಆದಷ್ಟು ಸ್ವೀಕರಿಸ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಳ್ಳಿ. ಆಷಾಢದ ಮಾಸದ ಬಗ್ಗೆ ಮತ್ತಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ
ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೇಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಹರಿಂ ಕಾರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತನೇತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶದಿರಾಂ ಸರ್ಗಭೂಷದಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಣೀಂ ಪದ್ಮಾನನೆ ಪದ್ಮವಿಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ. ಯಾ ಸಾ ಪದ್ಮಾಸನಸ್ಥಾ ವಿಪುಲಕಟಿತಟೇ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನಿ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂಬಿಕಾಯೈ ನಮೋ ನಮಃ. ಗೌರ್ಯೈ ನಮಃ, ಲಲಿತಾಯ ನಮಃ, ದುರ್ಗಾಯ ನಮಃ, ಗಣಪತಿಯೇ ನಮಃ, ವಾರಾಹೀ ನಮಃ, ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ನಿತ್ಯಕ್ಲಿನ್ನಾಯ ನಮಃ, ನಿರುಪಮಾಯ ನಮಃ, ನಿರ್ವಾಣಗುಣಶಾಯಿನೀ ನಮಃ, ಶ್ರೀಂ ಅಂಬಾಯ ನಮಃ, ಲಲಿತಾಂಬಿಕಾಯ ನಮಃ. ಗೌರೀನ್ಮಮಾಯ ಸಲಿಲಾನ್ ಕ್ಷತ್ತದ್ವಿಪದೀನ್ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಓಂ ಶ್ರೀಂ ಸರ್ವಮಂಗಳೇ ನಮಃ. ಓಂ ಶ್ರೀಂ ಸರ್ವಮಂಗಳೇ ನಮಃ. ಓಂ ಶ್ರೀಂ ಸರ್ವಮಂಗಳೇ ನಮಃ. ಸರ್ವಮಂಗಳೇ ನಮೋ ನಮಃ. ಪರಮ ಪವಿತ್ರವಾಗಿರ್ತಕ್ಕಂಥ ಆಷಾಢ ಮಾಸದ ಶುಕ್ಲ ಪಕ್ಷದ ಶುಭ ಮಂಗಳವಾರ ಬಂತು ಅಂದರೆ ಮಂಗಳದಾಯಕವಾಗಿರ್ತಕ್ಕಂಥ ಒಂದಷ್ಟು ಅನುಷ್ಠಾನಗಳು. ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಆರಾಧನೆ, ಪ್ರಸನ್ನಾಂಜನೇಯ ಸ್ವಾಮಿ ಆರಾಧನೆ, ರಾಮಭಕ್ತನ್ನು ವಿಶೇಷವಾದಂಥ ರೀತಿ ಆರಾಧನೆ ಮಾಡಲಿಕ್ಕೂ ಸಹಿತ ಮಂಗಳವಾರ ಬಂತು ಅಂದರೆ ವಾನರ ಸೈನ್ಯಗಳು ಎಲ್ಲಿದೆಯೋ ಹುಡುಕಿ ಆ ವಾನರ ಸೈನ್ಯಗಳಿಗೆ ಯಥೇಚ್ಛವಾದಂಥ ಆಹಾರವನ್ನು ಕೊಡ್ತಕ್ಕಂಥ ದಿನ. ಇವತ್ತು ನೀವು ಕೊಡುವ ಆಹಾರ ನಿಮ್ಮ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಬಹುದು. ಆದರೆ ಇದಕ್ಕೂ ಬಹಳ ಮುಖ್ಯವಾಗಿ ಭೂಲೋಕದಲ್ಲಿ ವೈಕುಂಠ ಅಂದರೆ ಅದು ಪೂರಿ ಜಗನ್ನಾಥ. ಭೂಲೋಕದ ವೈಕುಂಠ ಅದು ಪೂರಿ ಜಗನ್ನಾಥ. ರಥಗಳಲ್ಲೇ ಒಂದು ವಿಶೇಷವಾದಂತಹ ರಥೋತ್ಸವ ಅಂದರೆ ಅದು ಪೂರಿ ಜಗನ್ನಾಥ ಕ್ಷೇತ್ರ. ಅಂತಹ ಪ್ರಸಿದ್ಧ ಕ್ಷೇತ್ರ ಜಗನ್ನಾಥ ಕ್ಷೇತ್ರದಲ್ಲಿ ನಡೆದಂಥ ವೈಭವೀಪೂರಿತವಾಗಿರ್ತಕ್ಕಂಥ ರಥೋತ್ಸವದ ಸುದ್ದಿಯನ್ನು ರಾಜ್ಯ ದೇಶದ ಎಲ್ಲ ಭಕ್ತರು ಸಹಿತ ಗಮನಿಸ್ತಾ ಇದ್ದಾರೆ. ಅಂತಹ ಅದ್ಭುತವಾದಂತಹ ರಥೋತ್ಸವ ಕಾಲ, ಮರಳು ಹಾಕರೆ ತಲೆ ಬೀಳದಂತಹ ಜನಸಾಗರ, ಆ ಜನಸಾಗರದ ಮಧ್ಯದಲ್ಲಿ ರಾಜಗಾಂಭೀರ್ಯದಲ್ಲಿ ಬರ್ತಕ್ಕಂತಹ ರಥ, ಆ ವಿಶೇಷವಾಗಿರ್ತಕ್ಕಂಥ ಆ 3 ರಥಗಳಂದರೆ ಆ 3 ರಥಗಳಲ್ಲೂ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಅಂಶಗಳಿದೆ. ರಥ ಎಂಬತಕ್ಕಂಥದ್ದನ್ನು ನೋಡ್ಬೋದಾದರೆ ಕುಣಿದು ಕುಪ್ಪಳಿಸ್ತಾ ತಮ್ಮನ್ನು ತಾವು ಸಂಪೂರ್ಣವಾಗಿ ಮರೆತು ಪೂರಿ ಜಗನ್ನಾಥನ ವಿಶೇಷವಾಗಿರ್ತಕ್ಕಂಥ ದರ್ಶನವನ್ನು ಮಾಡಬೇಕು ಎಂಬತಕ್ಕಂಥ ಮನಸ್ಸಿನಿಂದ ಎಲ್ಲರೂ ಓಡಿ ಬರ್ತಾರೆ. ಜಗನ್ನಾಥ, ಬಲಭದ್ರ, ಸುಭದ್ರೆ ಹೀಗೆ ವಿಶೇಷವಾಗಿರ್ತಕ್ಕಂಥ 3 ದೈವದ ಅಣ್ಣ ತಂಗಿಯರ ವಿಶೇಷವಾದಂಥ ಒಂದು ಅನುಷ್ಠಾನ ಮತ್ತು ರಥೋತ್ಸವ. ಆ ರಥೋತ್ಸವ ಕಾಲವನ್ನು ಕಣ್ತುಂಬಿಸ್ಕೊಳ್ಳೋದಕ್ಕಾಗಿ ಪೂರಿ ಜಗನ್ನಾಥ ಕ್ಷೇತ್ರಕ್ಕೆ ಸಾಕಷ್ಟು ಜನ ಭಕ್ತರು ಅಲ್ಲಿಗೆ ಬರುವುದುಂಟು. ಬಂದ ಭಕ್ತರು ಏನಾದರೂ ಒಂದು ಸೇವೆ ಮಾಡಬೇಕಲ್ಲ, ತಮ್ಮನ್ನು ತಾವು ಮರೆತು ಭಗವಂತನ ಧ್ಯಾನ ಮಾಡ್ತಾ ಭಗವಂತನ ಮುಂದೆ ನಿಂತು ಕುಣಿದು ಕುಪ್ಪಳಿಸುವಂತಹದ್ದನ್ನು ನೀವೆಲ್ಲರೂ ನೋಡ್ತಾ ಇದ್ದೇವೆ. ಆದರೂ ಈ ಕಲಿಯುಗದಲ್ಲಿ ಇಂದಿಗೂ ಪವಾಡಗಳನ್ನು ಸೃಷ್ಟಿ ಮಾಡತಕ್ಕಂಥ, ನಿತ್ಯವೂ ಸಹಿತ ಯಾವ ವಿಜ್ಞಾನಿಗಳಿಗೂ ಸಹಿತ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದಂಥ ಇರತಕ್ಕಂಥ ಒಂದು ಕ್ಷೇತ್ರ ಅಂದರೆ ಅದು ಪೂರಿ ಕ್ಷೇತ್ರ, ಪೂರಿ ಜಗನ್ನಾಥ ಕ್ಷೇತ್ರ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ತಂಡ ನಾವು ಸಹಿತ ಆ ಕ್ಷೇತ್ರಕ್ಕೆ ಹೊರಟು ಆ ಕ್ಷೇತ್ರದಲ್ಲಿ ನಡೆದಂತಹ ಉತ್ಸವಗಳನ್ನು, ವಿಶೇಷವಾಗಿರ್ತಕ್ಕಂತಹ ಆರಾಧನೆಯನ್ನು, ದೇವಾಲಯದ ಆ ಪ್ರಾಕಾರ ಮಂಟಪವನ್ನು, ಅಲ್ಲಿರ್ತಕ್ಕಂತಹ ವ್ಯವಸ್ಥೆಗಳನ್ನು ಎಲ್ಲವನ್ನು ಸಹಿತ ಚಿತ್ರೀಕರಿಸುವಾಗ ನಮಗೆ ಸಿಕ್ಕಂಥ ಆನಂದವೇ ಬೇರೆ. ಜೊತೆಗೆ ಆ ಭಗವಂತನ ಧ್ಯಾನ, ಸಂಕಲ್ಪ, ಆ ಭಗವಂತನ ಸಾನ್ನಿಧ್ಯ, ದೇವಾಲಯದ ಯಾವುದೇ ದಿಕ್ಕಲ್ಲಿ ನಿಂತರೂ ನಮ್ಮನ್ನೇ ನೋಡುವಂಥ ಆ ಸುದರ್ಶನ ಚಕ್ರ, ಜೊತೆಗೆ ಗಾಳಿಗೆ ಪ್ರತಿಯಾಗಿ ವಿರುದ್ಧ ದಿಕ್ಕಿನಲ್ಲಿ ಹಾರುವಂತಹ ಧ್ವಜ, ಇದೆಲ್ಲವನ್ನು ನೋಡಿದ್ರೆ ಅದರ ಆನಂದವೇ ಆನಂದ. ಕಲಿಯುಗದಲ್ಲಿ ಅದರಲ್ಲೂ ಮನುಷ್ಯ ತನ್ನಲ್ಲಿ ಅತೀತವಾದಂಥ ಜ್ಞಾನವನ್ನು ಸಂಪಾದನೆ ಮಾಡಿ ಇವತ್ತು ಏನಿಲ್ಲ ಮನುಷ್ಯರ ಸಂಪಾದನೆ ಮಾಡಿರೋದ್ರಲ್ಲಿ ಎಲ್ಲವನ್ನೂ ಮಾಡುತ್ತಾನೆ. ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರಲ್ಲೂ ಮೇಲು ಕೀಳಿರಲಿಲ್ಲ. ಅಂದರೆ ನಾನು ದೊಡ್ಡವನು ನೀನು ಚಿಕ್ಕವಳು ಅಂತಕ್ಕಂಥ ಮಾತಿಲ್ಲ, ಅಥವಾ ನನ್ನಲ್ಲಿರುವ ಜ್ಞಾನ ಅಪಾರ ನಿನ್ನಲ್ಲಿ ಜ್ಞಾನ ಇಲ್ಲ ಎಂಬತಕ್ಕಂಥದ್ದಲ್ಲ. ಪ್ರತಿಯೊಬ್ಬರಲ್ಲೂ ಒಂದೊಂದು ಜ್ಞಾನವನ್ನು ಭಗವಂತ ದಯಪಾಲಿಸಿದ್ದಾನೆ. ಆದರೆ ಇವತ್ತಿಗೂ ಮಾನವರ ಚಿಂತನೆಗೆ ನಿಲಕದ್ದು ಅಂತಹ ಅದ್ಭುತವಾದಂತಹ ಕಾಯಕವನ್ನು ನೀವು ನೋಡ್ತಾ ಇದ್ದೀವಿ.
ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಈ ಒಂದು ಬಲರಾಮನ ಮತ್ತು ವಿಶೇಷವಾಗಿ ಜಗನ್ನಾಥರ ಸುಭದ್ರೆಯ ವಿಶೇಷವಾಗಿರ್ತಕ್ಕಂತಹ ಈ ಆಸ್ಥಾನ ಮಹತ್ತರವಾಗಿರ್ತಕ್ಕಂಥದ್ದು. ದೇವಿಯ ಆಸ್ಥಾನ ಆಗಲಿ ಅಥವಾ ಅಲ್ಲಿರ್ತಕ್ಕಂಥ 3 ಮೂರ್ತಿಗಳಾಗಲಿ ಇವತ್ತಿಗೂ ನೋಡಲಿಕ್ಕೂ ಅಷ್ಟೇ ಆನಂದ. ಮತ್ತು ಆ ಜನಸಾಗರ ಅಂತಕ್ಕಂಥದ್ದು ಇದೆಯಲ್ಲ, ಒಬ್ಬೊಬ್ಬ ಇಡೀ ಪೂರಿ ಜಗನ್ನಾಥವೇ ಪೂರಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಿದ್ಧ ತುಂಬಿ ತುಳುಕಿಸುವಷ್ಟು ಅಷ್ಟು ಜನಸಾಗರ ಸೇರ್ತಾರೆ. ಬರ್ತಕ್ಕಂಥವರಿಗೆ ಆಹಾರದಲ್ಲಾಗಲಿ ಅಥವಾ ವ್ಯವಸ್ಥೆಗಳಲ್ಲಾಗಲಿ ಅಥವಾ ಅಲ್ಲಿ ಬರ್ತಕ್ಕಂಥವರಿಗೆ ಸುಭದ್ರತೆಗಳಾಗಲಿ ಎಲ್ಲವನ್ನೂ ದಯಪಾಲಿಸ್ತಕ್ಕಂಥವನು ಆ ಜಗನ್ನಾಥನೇ. ಅಂತಹ ಜಗನ್ನಾಥ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂತಹ ವೈಭವಪೂರಿತವಾದಂತಹ ಆಷಾಢ ಮಾಸದ ಈ ಒಂದು ಅನುಷ್ಠಾನ ರಥೋತ್ಸವ ಕಾಲ. ಈ ರಥೋತ್ಸವ ಸ್ವಾಮಿಯ ಆ ಶಿಖರದ ಮೇಲೆ ಪ್ರತಿನಿತ್ಯ ಮೇಲೆ ಹಾರಿಸುವಂತಹ ಧ್ವಜ, ಆ ಬಾವುಟವನ್ನು ಒಂದು ದಿನಕ್ಕೂ ನಿಲ್ಲಿಸುವಂಥದ್ದಿಲ್ಲ. ಪ್ರತಿನಿತ್ಯವೂ ಒಂದು ಹೊಸ ಬಾವುಟವನ್ನೇ ಹಾರಿಸಬೇಕು ಅಲ್ಲಿನ ಪದ್ಧತಿ. ಯಾರು ಎಲ್ಲೇ ನಿಂತರೂ ಎಲ್ಲರಿಗೂ ದರ್ಶನವನ್ನು ಕೊಡುವಂತಹದ್ದು ಆ ಸುದರ್ಶನ ಚಕ್ರ. ಇವತ್ತಿಗೂ ಪವಾಡ ಅಂದರೆ ಅಲ್ಲಿ ಮಾಡುವಂತಹ ನೈವೇದ್ಯ ಪ್ರಸಾದ. 7 ಮಡಿಕೆಗಳನ್ನು ಇಟ್ಟರೆ ಎಲ್ಲಿ ಕಾವು ತಗಲುತ್ತೋ, ಎಲ್ಲಿ ಬೆಂಕಿಯ ಕಾವು ಹಬೆ ತಗಲುತ್ತೋ ಆ ಸಾನ್ನಿಧ್ಯ ಬಿಟ್ಟು ಮೇಲಿರ್ತಕ್ಕಂಥ 7ನೇ ಅದರಲ್ಲಿ ನೈವೇದ್ಯ ಪ್ರಸಾದ ಮೊದಲು ತಯಾರಾಗುತ್ತೆ. ಇದು ಎಲ್ಲರಿಗೂ ಸಹಿತ ವಿಜ್ಞಾನಿಗಳು ಸಹಿತ ಇದನ್ನು ಯಾರೂ ಸಹಿತ ಇದನ್ನು ಭೇದಿಸ್ಲಿಕ್ಕೆ ಆಗ್ತಿಲ್ಲ, ಇದರ ಒಳ ರಹಸ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಅಂತಹ ಪವಾಡಗಳು ಸತ್ಯದ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಪೂರಿ ಜಗನ್ನಾಥ ಕ್ಷೇತ್ರ. ಜಗನ್ನಾಥನ ಪ್ರಾರ್ಥನೆ ಮಾಡೋಣ. ಕೃಷ್ಣಂ ಒಂದೇ ಜಗದ್ಗುರು, ಜಗತ್ತಿಗೆ ಕೃಷ್ಣನು ಒಂದೇ ಒಬ್ಬನೇ ಆದಂಥ ಆ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥ ಕೃಷ್ಣನೇ ಗುರುವಾಗಿರ್ತಕ್ಕಂಥ ಈ ಕಲಿಯುಗದಲ್ಲೂ ಎಲ್ಲರೂ ಸಹಿತ ಪೂರಿ ಜಗನ್ನಾಥನ ಪ್ರಾರ್ಥನೆ ಮಾಡ್ತಾ ಒಮ್ಮೆ ಆದರೂ ಆ ಕ್ಷೇತ್ರಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇವತ್ತಿನ ದಿವಸ ಆಷಾಢ ಮಾಸದ ಮಂಗಳವಾರ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆಗೆ ಪೂರಿ ಜಗನ್ನಾಥ ಕ್ಷೇತ್ರದ ರಥೋತ್ಸವದ ಒಂದಿಷ್ಟು ದೃಶ್ಯಾವಳಿಗಳನ್ನು ನಾವೆಲ್ಲರೂ ಕೂಡ ದರ್ಶನವನ್ನು ಮಾಡಿದ್ವಿ. ಗುರುಜರು ನಮ್ಮೆಲ್ಲರಿಗೂ ಕೂಡ ಮಾಡಿಸಿದ್ರು. ಇವತ್ತಿನ ದಿನ ನಮ್ಮ ಜನ್ಮ ಪಾವನ ಅಂತಲೇ ಹೇಳ್ಬೋದು. ಭಗವಂತನ ಪೂರಿ ಜಗನ್ನಾಥನ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಇದೆರಡರ ಮಧ್ಯದಲ್ಲಿ ಈ ಎನ್ಸ್ಪೋ ಪಾರ್ಕ್ ಇದೆಯಲ್ಲ, ನಮ್ಮ ಶೇಖರ್ ರೆಡ್ಡಿ ಅವರು ಒಳ್ಳೆಯದಾದಂಥ ಅದ್ಭುತವಾದಂಥ ಒಂದು ಚಿತ್ರವನ್ನು ತಂದರು. ಪ್ರತಿಯೊಬ್ಬರ ಮನಸ್ಸಲ್ಲೂ ಅದು ನಿಲ್ಲಬೇಕು. ಎಂತಹ ಕಡು ಬಡವರಾದರೂ ಅಥವಾ ಮನಸ್ಸಲ್ಲೊಂದು ಆಸೆ ಇರುತ್ತೆ, ಒಂದು ಸ್ವಂತ ಮನೆ ಅಂತ. ನಮ್ಮಲ್ಲಿ ಸಾಕಷ್ಟು ಜನ ಸ್ಪಾನ್ಸರ್ಸ್ ಬರ್ತಾ ಇರ್ತಾರೆ, ಒಂದಷ್ಟು ದಿವಸಗಳು ನಮ್ಮ ಜೊತೆಯಲ್ಲಿರ್ತಾರೆ, ಮುಂದೊಂದು ಕಾರ್ಯಕ್ರಮಕ್ಕೋ ಅಥವಾ ಅವರೊಂದು ವ್ಯವಸ್ಥೆಯಲ್ಲಿ ಕಂಪ್ಲೀಟ್ ಆ ಒಂದು ಏನು ಸ್ಕೀಮ್ ಕಂಪ್ಲೀಟ್ ಆಗುತ್ತೋ ಅದು ಬಿಟ್ಟು ಹೋಗ್ತಿರ್ತಾರೆ. ಅದು ತಪ್ಪಲ್ಲ. ಆದರೆ ಇರೋದರಲ್ಲಿ ನಮ್ಮ ಶೇಖರ್ ರೆಡ್ಡಿ ಅವರ ಮನಸ್ಥಿತಿ ಹೇಗಿದೆ ಅಂದರೆ, ಯಾರೊಬ್ಬರಿಗಾದರೂ ಸಹಿತ ಒಂದು ಅಂಗೈಗಳ ಗೂಡು ಕಟ್ಕೊಳ್ಬೇಕು, ನಾವು ಒಂದು ಮನೆ ಆಗಬೇಕು, ನಮ್ಮದು ಆದಂಥ ಒಂದು ಸುಸಜ್ಜಿತವಾದಂಥ ಸಾನ್ನಿಧ್ಯ ಇರಬೇಕು, ಒಳ್ಳೆಯ ಒಂದು ಚೆನ್ನಾಗಿರ್ತಕ್ಕಂಥ ಏರಿಯಾದಲ್ಲೇ ನಾವಿರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಹೈಯರ್ ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳಿದೆಯಲ್ಲ, ನಾವು ಯಾವುದಾದ್ರು ಒಂದು ಒಳ್ಳೆ ಏರಿಯಾಗೆ ಹೋದರೆ ಆ ಏರಿಯಾ ನೋಡಿದಾಗ ಅಲ್ಲಿರ್ತಕ್ಕಂಥ ರಸ್ತೆಗಳು, ಅಲ್ಲಿರ್ತಕ್ಕಂಥ ವ್ಯವಸ್ಥೆ, ಎಲ್ಲಕ್ಕಿಂತ ಮುಖ್ಯವಾಗಿ ಮನೆ ಕಟ್ಟೋದು ಬಹಳ ಕಷ್ಟ ಇದೆ. ಮನೆ ಕಟ್ಟೋದೇ ಬಹಳ ಕಷ್ಟ ಅಂದಾಗ ಒಂದು ಸರಿಯಾದಂಥ ಪ್ಲ್ಯಾನು, ಒಂದು ವಾಟರ್ ಲೈನು, ಒಂದು ಕರೆಂಟು, ಅದಕ್ಕಿಂತ ಮುಖ್ಯವಾಗಿ ವಾಸ್ತವ ಮನೆ ಒಳಗಡೆ ಹೋದಾಗ ಹೇಗಿರಬೇಕು, ಇದೆಲ್ಲ ಸುಭದ್ರತೆಯನ್ನು ಕೊಟ್ಟು ಒಂದು ಚಿಕ್ಕದಾದಂತಹ ಒಂದು ಮೊತ್ತದಲ್ಲಿ, ನಿಜಕ್ಕೂ ಒಂದು ದೊಡ್ಡ ಮೊತ್ತ ಅಲ್ಲ, ಅಂದರೆ ಬಡವನಿಗೆ ಅದೇ ದೊಡ್ಡ ಮೊತ್ತ, ತಪ್ಪಲ್ಲ. ಆದರೆ ಇವತ್ತಿನ ಕಾಲ ಪರಿಸ್ಥಿತಿ ಎಲ್ಲ ಕೋಟಿಗಳು ದಾಟುವಾಗ 16,90,000ಕ್ಕೆ ಕರೆಕ್ಟ್, ಅದು 16,90,000. ಯಾಕೆಂದರೆ ಇದು ಯಾವತ್ತು ನಾವು ಇದರ ಒಂದು ಸಂಸ್ಥೆಯನ್ನು ಉದ್ಘಾಟನೆ ಅಂತ ಇಲ್ಲಿ ಮಾಡಿದ್ವೋ, ಅದಾದ ಮೇಲೆ ನಮ್ಮ ಆಶ್ರಮಕ್ಕೆ ಬರುವ ಭಕ್ತರಲ್ಲಿ ಸಾಕಷ್ಟು ಜನಗಳ ಮನಸ್ಸಲ್ಲಿ ಏನಪ್ಪ ಅಂದರೆ, ಬಂದಾಗ ದೇವರು ನಮಸ್ಕಾರ ಮಾಡ್ತಿದ್ರು, ನಮ್ಮದೇನೋ ಒಂದಷ್ಟು ಸಮಸ್ಯೆಗಳಂತ ಹೇಳ್ಕೊತಿದ್ರು, ಹೊರಡ್ತಿದ್ರು. ಆದರೆ ಈಗ ಈ ಕಳೆದ 3-4 ದಿವಸದಿಂದ ಈ ಸೈಟ್ ಬಗ್ಗೆ, ಈ ಜಾಗದ ಬಗ್ಗೆ, ಇದರ ಬಗ್ಗೆ ವಿಚಾರಣೆ ಮಾಡೋರು ಸಾಕಷ್ಟು ಜನ ಆದರು. ಅದಕ್ಕೆ ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಕ ಬಂಧುಗಳಿಗೆ ಒಂದು ಮಾತು ಹೇಳ್ತೇನೆ. ಅದರಲ್ಲೂ ನಮ್ಮ ಆಶ್ರಮಕ್ಕೆ ಬರುವ ಭಕ್ತರಲ್ಲಿ ಒಂದು ವಿನಂತಿ, ಭಾಳ ಸ್ಪಷ್ಟವಾದಂತಹ ನಂಬರನ್ನು ಡಿಸ್ಪ್ಲೇ ಮಾಡಿದ್ದೀವಿ. ನಮ್ಮ ಶೇಖರ್ ರೆಡ್ಡಿ ಅವರ ಸಂಸ್ಥಾನದಲ್ಲಿ, ಅವರ ಸಂಸ್ಥೆಯಲ್ಲಿರ್ತಕ್ಕಂತಹ ನಿಮ್ಮ ಕಾರ್ಯವೈಖರಿ ಮಾಡ್ತಿರ್ತಕ್ಕಂಥವರು ನಿಮ್ಮ ಕರೆಗೆ ಹೋಗೊಟ್ಟು
ನಿಮಗೆ ಸ್ಪಷ್ಟ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನೀವೇನು ಡಾಕ್ಯುಮೆಂಟ್ಸ್ ಒದಗಿಸಬೇಕು, ಯಾವಾಗ ನೀವು ಹೋಗಿ ಸ್ಥಳವನ್ನು ನೋಡಬೇಕು, ಮತ್ತು ಅದರಲ್ಲಿರ್ತಕ್ಕಂತಹ ಕ್ಯಾಟಗಿರೀಸ್ ವೇಸ್ ಏನಿದೆ, ಸಿಂಗಲ್ ಬೆಡ್ರೂಮಾ, ಡಬಲ್ ಬೆಡ್ರೂಮಾ, 3 ಬೆಡ್ರೂಮಾ, 4 ಬೆಡ್ರೂಮಾ, ಅಂದರೆ ಪ್ರಾರಂಭಿಕ ಹಂತದಲ್ಲಿ ಒಂದು ಮನೆ ಅಂದರೆ ಹೇಗೆ, ಆ ಮನೆಯನ್ನು ಕಟ್ಕೊಳ್ಳಿಕ್ಕೆ ಒಬ್ಬ ಸಾಮಾನ್ಯನಿಗೂ ಒಂದು ಕನಸಿನ ಇರುತ್ತಲ್ಲ, ಆ ಕನಸು ನನಸು ಮಾಡಿಸುವಂಥ ಕಾಯಕವನ್ನು ಶೇಖರ್ ರೆಡ್ಡಿ ಅವರು ನಡೆಸ್ತಾ ಇದ್ದಾರೆ. ಸಪೋರ್ಟ್ ಕೂಡ ಇದೆ ಗುರುಗಳೇ. ಅದರಲ್ಲೂ 0% EMI, ಬರೀ 1% ಸ್ಕೀಮ್ ಅಂತ ಮಾಡಿದ್ದಾರೆ. ತುಂಬ ಸಂತೋಷ. ಅದೇ ಹೇಳಿದಿವಲ್ಲ, ಇದು ಈ ಚಿಂತನೆ ಮಾಡಬೇಕಾದ್ದು ದುಡ್ಡಿರೋರು ಅಥವಾ ಒಂದಷ್ಟು ಸ್ಥಿತಿಗತಿಗಳಿರತಕ್ಕಂಥವ್ರು, ಅಥವಾ ಭಗವಂತ ಅವ್ರಿಗೆ ಯಾವುದೋ ಒಂದು ರೀತಿ ಬಲವನ್ನು ಕೊಟ್ಟಾಗ ಆ ಬಲದಿಂದ 4 ಜನಕ್ಕೆ ಸದ್ವಿನಿಯೋಗಪಡಿಸುವಂಥ ಗುಣ ಇದೆಯಲ್ಲ, ಅದು 100ರಲ್ಲೂ 1000ರಲ್ಲೂ ಒಬ್ಬರಿಗಿರುತ್ತೆ. ಅಂತಹ ಗುಣವುಳ್ಳಂಥವರು ನಮ್ಮ ಶೇಖರ್ ರೆಡ್ಡಿ ಅವರು. ನಮಗೆ ಭಾಳ ಸಂತೋಷ. ಯಾಕೆಂದರೆ ಒಬ್ಬ ವ್ಯಕ್ತಿ ಹೆಸರನ್ನ 4 ಬಾರಿ ನಾನು ಹೇಳಬೇಕಾದ್ರೆ ನಾನು 100 ಬಾರಿ ಆಲೋಚನೆ ಮಾಡಬೇಕು, ಸುಮ್ಮನೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಈ ಆಸ್ಥಾನ ಆ ಥರ ಇದು. ಆದರೆ ಒಂದು ಕೋಲಾರಲ್ಲಿ ಈ ಪ್ರಾಜೆಕ್ಟು ಭಾಳ ಅದ್ಭುತವಾಗಿದೆ. ಒಮ್ಮೆ ಹೋಗಿ ಮಾತಾಡಿ. ಆದರೆ ಈ ನಂಬರ್ಗೆ ಕರೆ ಮಾಡಿದಾಗ ಆನಂದ್ ಗುರೂಜಿಯವರು ಬೇಕು ಅಂತ ಕೇಳಬೇಡಿ, ಆನಂದ್ ಗುರೂಜಿಯವರು ಆಶ್ರಮದ ವಿಳಾಸ ಕೊಡಿ ಅಂತ ಕೇಳಬೇಡಿ, ಆನಂದ್ ಗುರೂಜಿಯವರು ಅಪಾಯಿಂಟ್ಮೆಂಟ್ ಕೊಡಿ ಅಂತ ಕೇಳಬೇಡಿ. ಯಾಕೆ ನಾನು ಈ ಮಾತು ಹೇಳ್ತಿದ್ದೇನೆ ಅಂದರೆ, ಅಲ್ಲೂ ಸಹಿತ ಸೈಟ್ ವಿಚಾರಣೆಗೋ ಅಥವಾ ಮನೆ ವಿಚಾರಣೆಗೋ ಮಾಡೋಕ್ಕೆ ಹೋದಾಗ ಆನಂದ್ ಗುರೂಜಿಯವ್ರ ಬಗ್ಗೆ ಡೀಟೇಲ್ಸ್ ಕೇಳ್ತಾ ಅಲ್ಲಿ 10 ನಿಮಿಷ ನೀವು ವೇಸ್ಟ್ ಮಾಡಿ ಅಲ್ಲಿ ಫೋನ್ ಅಟೆಂಡ್ ಮಾಡ್ತಕ್ಕಂಥವ್ರಿಗೆ ಸಂಜೆ ಅಷ್ಟೊತ್ತಿಗೆ ಅವರು ಟ್ಯಾಬ್ಲೆಟ್ಸ್ ಹಾಕೊಳ್ಳೋ ಮಟ್ಟಿಗೆ ತಲೆ ಕೆಡಿಸಿದ್ರೆ ಅವ್ರು ಏನು ಮಾಡಬೇಕು? ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ಸ್ ಯಾರ್ಯಾರು ಇದ್ದಾರೋ ಅವರೆಲ್ಲರ ಫೋನ್ ನಂಬರ್ಗೂ ಇದೇ ಪನಿಷ್ಮೆಂಟ್ ಇದೆ. ದಯವಿಟ್ಟು ಆ ತಪ್ಪು ಮಾಡಬೇಡಿ. ಹಾಗೆ ಆಶ್ರಮಕ್ಕೆ ಬಂದಾಗ ದೇವ್ರನ್ನ ಕಣ್ತುಂಬ ನೋಡಿ, ವರಹದೇವ್ರನ್ನ ಕಣ್ತುಂಬ ನೋಡಿ. ಇನ್ನೇನು ಆಗೋಯಿಗೋ ಅಂದರೆ ಜಾತ್ರೆ ಹತ್ತಿರ ಬಂದುಬಿಡ್ತು, ದಿನಗಳು ಕಳೆಯೋದೇ ಗೊತ್ತಾಗ್ತಾ ಇಲ್ಲ. ಆದರೆ ವ್ಯವಸ್ಥೆ ಮತ್ತು ಅಲ್ಲಿನ ವ್ಯವಸ್ಥೆಗಳು ಇನ್ನೂ ಸಾಕಷ್ಟು ಮಾಡಬೇಕಾಗಿದೆ. ಹೀಗೆ ತಮ್ಮೆಲ್ಲರ ಸಹಕಾರ ಬೇಕಾಗಿದೆ. ತಮ್ಮ ತನು ಮನ ಧನವನ್ನು ಈ ಬಾರಿ ಸ್ವಾಮಿಯ ಹಿಂದೆ ಸಾಲಿಗ್ರಾಮ ಬಂದಾಗ ಹೇಗೆ ಜನಸಾಗರ ಸೇರಿತ್ತೋ, ಹೇಗೆಲ್ಲ ಬಂದು ಸ್ವಾಮಿನ ದರ್ಶನ ಮಾಡಿದ್ದೀರೋ, ಹೇಗೆಲ್ಲ ನಿಮ್ಮ ಸಮಸ್ಯೆಗಳನ್ನು ಕಷ್ಟಗಳನ್ನು ದೂರ ಮಾಡಿಕೊಂಡು ನೆಮ್ಮದಿ ಸುಖ ಸಂತೋಷವನ್ನು ಕಂಡಿದ್ದೀರೋ, ತಮ್ಮೆಲ್ಲರಿಗೂ ಸಹಿತ ಮತ್ತೊಮ್ಮೆ ನಾನು ಸ್ವಾಗತ ಕೋರ್ತಿದ್ದೇನೆ ಮಹರ್ಷಿ ಮಂದಿರಕ್ಕೆ. ಯಾಕೆ ಅಂದರೆ ಇದೇ ಬರ್ತಕ್ಕಂಥ ಆಗಸ್ಟ್ 1ರಿಂದ 11ರವರೆಗೂ, ಅದರಲ್ಲೂ 8 ಮತ್ತು 9ನೇ ತಾರೀಕು ಪ್ರತಿಷ್ಠಾಪನೆ, ಲಕ್ಷ್ಮೀ ಬೋರ ಸ್ವಾಮಿ ಪ್ರತಿಷ್ಠಾಪನೆ ಆಗಿ 1 ವರ್ಷ ಪೂರೈಸಿಕೊಳ್ಳುತ್ತೆ. 1 ವರ್ಷ ತುಂಬುವಂಥ ಆ ಶುಭ ದಿನದಂದು ಆನೆ ಮೇಲೆ ಅಂಬಾರಿ ಉತ್ಸವವನ್ನು ಮಾಡಿ ತಾಯಿ ಮಹಾಲಕ್ಷ್ಮಿಯಲ್ಲಿ ಕೂಡಿಸಿ ವರಹಾದೇವರನ್ನು ಕೂಡಿಸಿ ಆ ಒಂದು ಪ್ರಾಂತ್ಯದಲ್ಲಿ ಒಂದಷ್ಟು ಮೆರವಣಿಗೆ ಮಾಡಿ ವಿಶೇಷವಾದ ಪೂಜಾನುಷ್ಠಾನವನ್ನು ಮಾಡಿ 1ನೇ ತಾರೀಕಿಂದ 11ರವರೆಗೂ ನಿತ್ಯೋತ್ಸವ ಆಗಿ ನಿತ್ಯ ಹೋಮಗಳನ್ನು ಮಾಡಿ, ಗಣಹೋಮ ಪ್ರಾರಂಭ ಆದರೆ ಸುದರ್ಶನ, ನವಗ್ರಹ ಮತ್ತು ಮೃತ್ಯುಂಜಯ ಪ್ರತಿಯೊಂದು ಹೋಮಗಳನ್ನು, ಪ್ರಧಾನವಾಗಿರ್ತಕ್ಕಂಥ ಚಂಡಿ ಹೋಮವನ್ನು, ಶ್ರೀಸೂಕ್ತ ಹೋಮವನ್ನು, ಅದರಲ್ಲೂ ವಿಶೇಷವಾಗಿ ಕಮಲ ಪುಷ್ಪಗಳಿಂದ ಹೋಮವನ್ನು, ಹಾಗೆ ಅಂತಹ ದಿನಗಳಲ್ಲಿ ತಾವು ಸೇವೆ ಮಾಡಲಿಕ್ಕೆ ಇಚ್ಛಿಸ್ತಕ್ಕಂಥವ್ರಿಗೆ ನೇರವಾಗಿ ಆಶ್ರಮಕ್ಕೆ ಬಂದು ನಿಮ್ಮಿಂದ ಇಂಥದ್ದೊಂದು ಸೇವೆ ನಾನು ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದರೆ ಆ ಸೇವೆನಲ್ಲಿ ಬರೆಸಿ. ಎಲ್ಲರೂ ಸೇರಿ ಅದ್ಭುತವಾದಂತಹ ಕಾಯಕವನ್ನು ಮಾಡೋಣ, ಅನುಗ್ರಹವನ್ನು ಪಡೆಯೋಣ. ವರಹಾದೇವರ ಅನುಗ್ರಹದಿಂದ ಎಲ್ಲರಿಗೂ ಸಹಿತ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದರಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ಶ್ರೀ ಕ್ರೋಧನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ 9/7/2024 9/7/2024 ಮಂಗಳವಾರ, ಚತುರ್ಥಿ, ಆಶ್ಲೇಷ ನಕ್ಷತ್ರ ಚೆನ್ನಾಗಿದೆ. ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ ಬೇಕಾಗಿದೆ. ಇವತ್ತು ಯಾರೆಲ್ಲ ಗಣಪತಿಯ ಪ್ರಾರ್ಥನೆ ಮಾಡ್ತೀರಿ, ಮಂಗಳವಾರದ ಗಣಪತಿಯ ಅನುಗ್ರಹವನ್ನು ಪಡೆಯಲಿಕ್ಕೂ ಭಾಳ ವಿಶೇಷವಾದಂಥ ದಿನ. ಹಾಗಾಗಿ ಇವತ್ತು ನೀವು ಶೇಖರ್ ಡೆವಲಪರ್ಸ್ ಅವರ ಆ ಒಂದು ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ನಿಮ್ಮ ವಿಚಾರಣೆಗಳನ್ನು ಮಾಡಿ, ಒಳ್ಳೆಯ ನಿಮ್ಮ ಸ್ವಂತದ ಮನೆ ಕನಸು ನನಸಾಗುವಂಥ ರೀತಿ ಅಲ್ಲಿ ಹೋಗಿ ಒಮ್ಮೆ ವಿಚಾರಣೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳಿಸ್ಕೊಟ್ರು. ಇನ್ನು ಈಗ ಇವತ್ತಿನ ದಿನದ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಗುರುಗಳೇ ಇವತ್ತಿನ ದಿನದ ರಾಶಿಫಲ ಖಂಡಿತ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮಃ. ಆಷಾಢ ಮಾಸದ ಶುಕ್ಲ ಪಕ್ಷದ ಶುಭ ಮಂಗಳವಾರದಂದು ತಮ್ಮ ಮನೋಕಾಮನೆಗಳೆಲ್ಲವೂ ಸಹಿತ ಬೇಗ ಸಿದ್ಧಿಯಾಗಲಿ, ಶುಭವಾಗಲಿ. ಭೂಮಿಯಲ್ಲಿರ್ತಕ್ಕಂತಹ ದೋಷ ದೂರ ಆಗಲಿ, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗಲಿ. ತಾವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಸದಾ ನಿಮ್ಮೊಂದಿಗೆ ಇರಲಿ. ಒಳ್ಳೆಯದಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ
ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಅಂತ ಮುಂದಾದರೂ ಅದರಲ್ಲಿ ಸಾಕಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣುವಂಥ ಯೋಗ ಫಲ ನಿಮ್ಮದಾಗತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಿಲ್ಲೇ ಕೋಪ ಇಟ್ಕೊಂಡು ಯಾವುದನ್ನು ಸಹಿತ ಆಗುವ ಕೆಲಸವನ್ನು ನೀವೇ ಅದನ್ನು ನಿಷ್ಠೂರದಿಂದ ದೂರ ಮಾಡ್ಕೊಳ್ತೀರಿ. ಇವತ್ತು ತಾಳ್ಮೆ ಬಹಳ ಬೇಕಾಗಿದೆ ಮೇಷರಾಶಿಯವರಿಗೆ. ತಾಳಿದವನು ಬಾಳಿ ಅನ್ನುವಂತಾರಲ್ಲ, ಹಾಗೆ ಆ ತಾಳ್ಮೆ ನಿಮ್ಮಲ್ಲಿ ಇಟ್ಕೊಂಡ್ರೆ ಖಂಡಿತ ಹೆಚ್ಚಿನ ಫಲ. ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ದುಡುಕಿ ಯಾರನ್ನೂ ಮಾತಾಡಬೇಡಿ, ನೀವು ನಿಷ್ಠೂರ ಆಗಬೇಡಿ, ಜೊತೆಗೆ ಆದಷ್ಟು ಬೇಗ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇವತ್ತು ಮೇಷರಾಶಿಯವರಿಗಿದೆ. ಆದರೆ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4:15 ಮಧ್ಯದಲ್ಲಿ ತಾವು ಅಂದುಕೊಂಡಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಪ್ರಾರಂಭದಲ್ಲೂ ಹೇಳಿದ್ದೇನೆ, ಈಗಲೂ ಹೇಳ್ತಿದ್ದೇನೆ. ಹಾಗೆ ಏನೇ ಇದ್ದರೂ ಎಂಥದೇ ಸಂಕಷ್ಟಗಳು ಬಂದರೂ ನಿಮ್ಮನ್ನು ಕೈ ಹಿಡಿದು ನಡೆಸುವಂಥ ಒಂದು ಅದೃಷ್ಟದ ಕಾಯಕಲ್ಪ ಹೇಗಿದೆ ಅಂದರೆ, ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕೆ ನಿಮ್ಮ ಕೈಯಿಂದ ಒಂದಷ್ಟು ನೀರು ಹಾಕಿ ಒಂದು ಉದ್ದರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ತದನಂತರ ನೀವು ಆಚೆ ಹೊರಟ್ರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಇನ್ನು ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಒಂದು ಸತ್ಯಾಸತ್ಯತೆಗಳನ್ನು ಸರಿಯಾದ ರೀತಿ ಅರ್ಥ ಮಾಡ್ಕೊಳ್ದಿದ್ರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಆದರೆ ಆ ಸಮಸ್ಯೆಯಿಂದ ಬೇಗ ಹೊರಗಡೆ ಬರಬೇಕಾದ್ರೆ, ನಿಮ್ಮ ಮನಸ್ಸಲ್ಲಿರುವಂಥ ಆಸೆ ಆಕಾಂಕ್ಷೆಗಳು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೊಳ್ಬೇಕಾದ್ರೂ ಸಹಿತ ಇವತ್ತು ಕಂದು ಬಣ್ಣದ ಗೋವಿಗೆ ಗೋಗ್ರಾಸವನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿ. ಇವತ್ತು ಆಷಾಢ ಮಾಸದ ಶುಕ್ಲಪಕ್ಷದ ಈ ಶುಭ ಮಂಗಳವಾರ ಇವತ್ತು ಯಾರೊಬ್ಬರಾದರೂ ಸಹಿತ ಗೋಪ್ರಾರ್ಥನೆ ಮಾಡ್ತಾ ಗೋವಿಗೆ ಗೋಗ್ರಾಸವನ್ನು ಕೊಡ್ತಕ್ಕಂಥದ್ದು. ಗೋವಿಗೆ ಗೋಗ್ರಾಸ ಅಂದರೆ ತುಂಬ ದೊಡ್ಡದು, ಏನೋ ಒಂದು ದುಡ್ಡು ಖರ್ಚು ಮಾಡಬೇಕಂತಲ್ಲ. ಹಸುಗಳು ಎಲ್ಲಿ ಓಡಾಡುತ್ತೋ ಅಂಥ ಹಸುಗಳು ಇರ್ತಕ್ಕಂಥ ಸಾನ್ನಿಧ್ಯಕ್ಕೆ ಒಂದಿಷ್ಟು ಅಕ್ಕಿ, ಬೆಲ್ಲ, ಬಾಳೆಹಣ್ಣು, ಹಾಗಂತ ಅಕ್ಕಿ ಜಾಸ್ತಿ ಕೊಡಬೇಡಿ, ಸ್ವಲ್ಪ ಅಕ್ಕಿ, ಒಂಚೂರು ಬೆಲ್ಲ, ಬಾಳೆಹಣ್ಣು ಕೊಡಿ, ಅಥವಾ ಒಂದಷ್ಟು ಸಾಧ್ಯವಾದರೆ ಒಂದಷ್ಟು ಹುಲ್ಲು ಕೊಡಿ. ಅಥವಾ ಯಾರಾದರೂ ಗೋ ಸಂರಕ್ಷಣೆ ಮಾಡ್ತಾ ಆಶ್ರಮಗಳಲ್ಲೋ ಎಲ್ಲರೂ ಗೋವುಗಳನ್ನು ಸಾಕ್ತಾ ಇದ್ದರೆ ಅವರಿಗೆ ಒಂದಿಷ್ಟು ಆ ಗೋ ಸೇವೆಗೆ ಮಾಡಲಿಕ್ಕೆ ಏನಾದರೂ ನಿಮ್ಮ ಕೈಲಾದಷ್ಟು ಒಂದು ಧನವನ್ನು ಅರ್ಪಣೆ ಮಾಡಿ. ಇದರಿಂದ ತುಂಬ ಅನುಕೂಲವನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿಯವರು ಆಫೀಸು, ಕಚೇರಿ, ಮೇಲಧಿಕಾರಿಗಳ ಹತ್ರ ಮಾತಾಡುವಾಗ ಸಾಧ್ಯವಾದಷ್ಟು ನಮ್ರತೆಯಿಂದ ಇರಿ. ಅವರು ಏನೇ ನಿಮ್ಮನ್ನು ಮಾತಾಡಿದ್ರು ನೀವು ತಿರುಗಿಸಿ ಮಾತಾಡಬೇಡಿ. ಯಾಕೆಂದರೆ ಇವತ್ತು ಒಂದಷ್ಟು ಸಮಸ್ಯೆನೂ ಇದೆ, ಒಂದಷ್ಟು ಲಾಭವೂ ಇದೆ. ಲಾಭವಾಗೇ ಬರಬೇಕಾದ್ರೆ ನೀವು ತಗ್ಗಿ ಬಗ್ಗಿ ನಡಿಬೇಕು, ತಲೆ ಬಗ್ಗಿಸಿ ನಿಂತ್ಕೋಬೇಕು, ಕೈಕಟ್ಟಿ ನಿಲ್ಲಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಏನೇ ಬಂದದ್ದು ಬರಲಿ, ಭಗವಂತ ನಿನ್ನ ಆಶೀರ್ವಾದದೊಂದಿಗೆ ಎಲ್ಲ ಚೆನ್ನಾಗಿ ನಡೀಲೇನಪ್ಪ ಅಂತ ದೇವ್ರ ಮೇಲೆ ಭಾರ ಹಾಕಬೇಕು. ಆಗಲೇ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು. ಒಳ್ಳೆಯದಾಗಲಿ. ಇನ್ನು ಮಿಥುನ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಪಡಿಸಿಕೊಳ್ಳುವ ಕಾಲ. ಒಳ್ಳೆಯ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ನಿರ್ಣಯದಲ್ಲಿ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಕಾಲ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರವನ್ನು ಭಾಳ ಆಳವಾಗಿ ತಲೆಕೆಡಿಸ್ಕೊಳ್ತೀರಿ. ಏನಾದರೂ ಒಂದು ಸಾಧನೆ ಮಾಡಬೇಕು, ಯಾವುದಾದ್ರೂ ಒಂದು ಸಾಧಿಸ್ಕೊಳ್ಬೇಕು, ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಯೋಗ ಫಲದಲ್ಲಿ ಇರ್ತೀರಿ. ಆದರೆ ಇವತ್ತು ನೀವೇನು ಅಂದುಕೊಂಡಷ್ಟು ಲಾಭವನ್ನಾಗಿ ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಆದ್ದರಿಂದ ತೃಪ್ತಿಕರವಾದಂಥ ಬದುಕನ್ನೇ ಕಾಣ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಭಾಳ ದೂರಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇವತ್ತು ಯಾವುದೇ ಆದರೂ ಸಹಿತ ಸ್ವಲ್ಪ ಎಲ್ಲವನ್ನೂ ದೂರ ಇಡಬೇಕು. ನಿಮ್ಮ ಆತ್ಮೀಯರು 108 ಸಲಹೆಗಳು ಕೊಡ್ತಾರೆ, ಕುಟುಂಬದ ಹಿರಿಯರು ಹಾಗೆಲ್ಲ ಹೀಗೆ ಮಾಡಿ ಅಂತ ಹೇಳ್ತಾರೆ. ಜೊತೆಯಲ್ಲಿರ್ತಕ್ಕಂಥವರು ನಿಮ್ಮನ್ನು ದಾರಿ ತಪ್ಪಿಸುವಂಥ ವಿಧಾನದಲ್ಲಿ ಹೋಗ್ತಾರೆ. ಆದರೆ ನಿಮಗೇ ಭಗವಂತ ಜ್ಞಾನ ಕೊಟ್ಟಿದ್ದಾನೆ, ನಿಮ್ಮ ತಲೆಯಲ್ಲೇ ಸಾಕಷ್ಟು ವಿದ್ಯೆ ಇದೆ. ನಿಮ್ಮ ವಿದ್ಯೆ, ನಿಮ್ಮ ಜ್ಞಾನದಿಂದ ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೋದು. ಆದರೆ ಒಳ್ಳೆ ಮನಸ್ಸಿನಿಂದ ಒಂದು ಚಿಂತನೆ ಮಾಡಬೇಕು ಅಷ್ಟೇ. ಆ ಚಿಂತನೆ ಮಾಡುವಂಥ ಕಾಲ ಆಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ ಸರಿಯಾದಂಥ ಸನ್ಮಾರ್ಗದಲ್ಲಿ ನಡೆದರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ತುಂಬ ದಿನಗಳ ನಂತರ ಇವತ್ತು ನೀವು ಹೊಸದಾಗಿ ಮಾಡುವ ಕೆಲಸಕ್ಕೆ ಒಂದು ಚಾಲನೆ ಕೊಡ್ತೀರಿ. ಅಥವಾ ಆಫೀಸುಗಳಲ್ಲಾಗಲಿ, ಕೆಲಸಗಳಲ್ಲಾಗಲಿ, ವಿದ್ಯಾರ್ಥಿಗಳ ಹೊಸ ಜೀವನ ಬದುಕನ್ನು ನೋಡೋದಾಗಲಿ, ಅಥವಾ ಬೇಡ ಅಂಥದ್ದನ್ನು ಬಲವಂತವಾಗಿ ಮಾಡಿ ಅದರಲ್ಲಿ ಏನೋ ಒಂದಷ್ಟು ದಿವಸ ಕಣ್ಣೀರು ಹಾಕಿರ್ತೀರಲ್ಲ, ಅದಕ್ಕೂ ಪುನಃ ಒಂದು ಜೀವ ಬರ್ತಕ್ಕಂಥದ್ದು. ಕೆಲವೊಬ್ರು ಏನಂದರೆ ಮನೇಲಿರ್ತಕ್ಕಂಥ ಹಿರಿಯರು ಹೇಳಿರ್ತಾರೆ, ಇಂಥ ಕೆಲಸ ಮಾಡಬೇಡಿ, ಇದು ನಿಮಗೆ ಯೋಗ್ಯವಲ್ಲ, ಇದು ನಿಮಗೆ ತರವಲ್ಲ, ಇದನ್ನು ಮಾಡಬಾರ್ದು, ಇದು ನಮಗೆ ಸಂಬಂಧಪಡ್ತಕ್ಕಂಥದ್ದಲ್ಲ, ಹೀಗೆ ಹಲವಾರು ನೀತಿ ಪಾಠಗಳು ಹೇಳಿದ್ರು ಬಲವಂತವಾಗಿ ಮಾಡಿ ಅದನ್ನು ಕೈ ಬಿಡದಿರ ಹಾಗೆಯೇ ಇಟ್ಟಿರ್ತೀರಿ. ಆದರೆ ಅದಕ್ಕೊಂದು ಜೀವ ಬರುವಂಥ ಕಾಲ. ಹಾಗಾಗಿ ಇವತ್ತು ಹಳೆಯದನ್ನು ಮರಿಕಳಿಸುವಂಥದ್ದು,
ಅಥವಾ ಯಾವುದಾದ್ರು ಒಂದು ಕೆಲಸದಲ್ಲಿ ಕೈ ಬಿಟ್ಟಂಥ ಕೆಲಸವನ್ನು ಮತ್ತೆ ಕೈಗೆ ಎತ್ಕೊಳ್ಳುವಂಥದ್ದು, ಹಾಗೆ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ಬೆಳಕನ್ನು ಕಾಣುವಂಥದ್ದು. ಯಾರೆಲ್ಲ ಕರ್ಕಾಟಕ ರಾಶಿಯಲ್ಲಿ ಜನಿಸಿದಿರಿ, ಕರ್ಕಾಟಕ ರಾಶಿ ಅದರಲ್ಲೂ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಆರೋಗ್ಯದಲ್ಲಿ ಏನೇ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೂ ಮನಸ್ಸು ಶಾಂತಿ ನೆಮ್ಮದಿಯಾಗಿರುತ್ತೆ. ಆದರೆ ಶೀತ ಬಾಧೆಯಿಂದ ನರಳುವಂಥದ್ದು ಮಾತ್ರ ಇವತ್ತು ಕಟ್ಟಿಟ್ಟು ಬುತ್ತಿ. ತುಂಬ ಜನ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಈ ಶೀತ ಬಾಧೆ, ನೆಗಡಿ, ತಲೆನೋವು, ಮೈಕೈ ನೋವು, ಜ್ವರ, ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ದಿರತಕ್ಕಂಥದ್ದು, ಬಲವಂತವಾಗಿ ಮಾತಾಡಿಸ್ತಕ್ಕಂಥದ್ದು ಇದೆಲ್ಲ ನಡಿಬೋದು. ಜೋಪಾನ, ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ 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 ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹೌದು ಹೌದು ಗುರುಜಿ, ಆರಾಮಾಗಿದ್ದೀನಿ. ಹಾ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಉತ್ತರ ಕರ್ನಾಟಕದಿಂದ ಗುರುಗಳೇ. ಸಂತೋಷ. ಅಮ್ಮ, ತಮ್ಮ ಹೆಸರು? ಗುರುಗಳೇ, ನನ್ನ ಹೆಸರು ಗೋಪಿಕಾ ಅಂತ. ಆಯ್ತು ತಾಯಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಚೆನ್ನಾಗಿದ್ದೀರಾ ತಾಯಿ? ಹೌದು ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಮ್ಮ, ಹೇಳಿ ತಾಯಿ. ಗುರುಗಳೇ, ನಮ್ಗೆ ಬಹಳ ಕಷ್ಟ ಇದೆ. ಯಾವಾಗ ಕಷ್ಟ ನಿವಾರಣೆ ಆಗತ್ತದ ಅಂತ ಗೊತ್ತೇ ಆಗ್ತಾ ಇಲ್ಲ. ಏನು ಸಮಸ್ಯೆ ಅಮ್ಮ? ತುಂಬಾ ಆರ್ಥಿಕ ಸಮಸ್ಯೆ ಇದೆ ಗುರುಗಳೇ. ಸಾಲದ ಬಾಧೆನೂ ಇದೆ, ಆರ್ಥಿಕ ಪರಿಸ್ಥಿತಿ ತುಂಬಾ ಕಷ್ಟ ಇದೆ. ಏನು ಮಾಡ್ತಾರೆ ಮನೇಲಿ? ಏನು ಮಾಡ್ತಾರೆ ಮನೆಯವರು? ಮನೆಯವರು ಸರ್ ಸೆಕ್ಯೂರಿಟಿ ಕೆಲಸ ಅಷ್ಟೇ ಮಾಡ್ತಾ ಇದ್ದಾರೆ. ಓಹೋ. ಮನೇಲಿ ದುಡಿಯೋದು ಅವರೊಬ್ಬರೇನಾ? ಹೌದು ಗುರುಗಳೇ. ಮತ್ತು ಅವರೊಬ್ಬರು ಸೆಕ್ಯೂರಿಟಿ ಕೆಲಸ ಮಾಡಿದ್ರೆ ಎಷ್ಟು ಮಾತ್ರ ಸಂಬಳ ಬರುತ್ತೆ? ಮನೇಲಿ ಎಷ್ಟು ಜನ ಇದ್ದೀರಿ ತಾವೆಲ್ಲ? ನಾವು ಇಬ್ಬರು ಮಕ್ಕಳು ಮತ್ತು ಗಂಡ ಹೆಂಡತಿ ಗುರುಗಳೇ. ಆದರೂ ಮಕ್ಕಳ ವಿದ್ಯಾಭ್ಯಾಸ ಬೇಕಲ್ಲಮ್ಮ. ಮಕ್ಕಳು ಏನು ಓದ್ತಾರೆ? ಮಕ್ಕಳು ಒಬ್ಳು ಎಷ್ಟು ಸ್ಟ್ಯಾಂಡರ್ಡ್ ಇದ್ದಾಳೆ ಗುರುಗಳು, ಒಬ್ಬಳು ಫೋರ್ತ್ ಸ್ಟ್ಯಾಂಡರ್ಡ್. ಆಗಲಿ, ಆದಷ್ಟು ಮಕ್ಕಳನ್ನು ಚೆನ್ನಾಗಿ ಓದಿಸಿ, ಮಕ್ಕಳು ಒಳ್ಳೆ ಜ್ಞಾನವಂತರಾಗಲಿ. ಮನೆಯವರು ಇದ್ದಾರಾ ಮನೆಯಲ್ಲಿ? ಇದ್ದಾರೆ ಗುರುಗಳೇ. ಕೊಡಿ, ಮಾತಾಡ್ತಾರೆ. ಗುರುಗಳೇ, ನಾವು ಇದು ಸಾಲಿಗ್ರಾಮ ದರ್ಶನ ಮಾಡಿ ಹೋಗಿದ್ದೇವೆ ಗುರುಗಳೇ. ಬಂದಿದ್ದೀರಾ? ಹೌದು. ಯಾವಾಗ ಬಂದಿದ್ರಿ? ಮೇದಲ್ಲಿ ಬಂದಿದ್ದೇವೆ ಗುರುಗಳು. 17 ತಾರೀಕಿಗೆ ಬಂದು ದರ್ಶನ ಮಾಡಿ ಹೋಗಿದ್ರು ಗುರುಗಳು. ತುಂಬ ಸಂತೋಷಮ್ಮ. ಈಗ ಪುನಃ ನಾಳೆ ಆಗಸ್ಟ್ 8ಕ್ಕೆ 8-9 ರಥೋತ್ಸವ ಕಾಲ, ಅಂದರೆ ವರ್ಷ ತುಂಬುವಂಥ ವಿಶೇಷವಾದಂಥ ಕಾಲ ಇದೆ. ಸಾಧ್ಯವಾದರೆ ಆ ಸಮಯದಲ್ಲಿ ಬಂದು ದೇವ್ರ ಮತ್ತೊಮ್ಮೆ ದರ್ಶನ ಮಾಡ್ಕೊಳ್ಳಿ. ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗಲಿ. ಗುರುಗಳೇ, ನಮ್ದು ಕಷ್ಟ ಯಾವಾಗ ಪರಿಹಾರ ಇರ್ತದೆ ಒಂದ್ಸಲ ಹೇಳಿ ಗುರುಗಳೇ. ನಿಮ್ಮ ಕಷ್ಟ ಖಂಡಿತ ಪರಿಹಾರ ಆಗುತ್ತಮ್ಮ, ಚಿಂತೆ ಮಾಡಬೇಡಿ. ಭಗವಂತ ನಮ್ಮ ನೋಡಮ್ಮ, ನಮ್ಮ ದುಡಿಮೆ ನಮ್ಮ ಕಾಯಕ, ನಮ್ಮ ದುಡಿಮೆ ಎಷ್ಟಿರುತ್ತೋ ಅಷ್ಟಕ್ಕೆ ಅದರಲ್ಲಿ ಒಂದಷ್ಟು ಉಳಿತಾಯ ಮಾಡ್ಕೋಬೇಕು. ಒಂದಷ್ಟು ಜೀವನದ ಮೌಲ್ಯಗಳನ್ನು ನಾವು ಕಾಪಾಡ್ಕೊಳ್ಬೇಕು. ಅದರಲ್ಲೂ ನಿಮ್ಮ ಮನೆಯವರೊಬ್ಬರ ಸಂಪಾದನೆ, ಅದರ ಮಧ್ಯದಲ್ಲಿ ಇಷ್ಟೆಲ್ಲ ವ್ಯವಸ್ಥೆ, ಮಕ್ಕಳು ಓದಿಸೋದು, ಮಕ್ಕಳ ಮನೆ ಸಂಸಾರ ಸುಧಾರಿಸೋದು ಎಲ್ಲವೂ ನೋಡಬೇಕಲ್ಲ ತಾಯಿ. ಹಾಗಾಗಿ ನಾವು ಏನು ನೋಡ್ಕೊಂಡು ಹಾಸಿಗೆದ್ದಷ್ಟೇ ಕಾಲು ಚಾಚಬೇಕು. ಅಂದರೆ ಬರುವ ವರಮಾನ ನೋಡಿಕೊಂಡು ನಮ್ಮ ಜೀವನವನ್ನು ಸುಂದರವಾಗಿ ಇಟ್ಕೊಳ್ಬೇಕು. ಮನೆಯವರಿದ್ರೆ ಕೊಡಿ, ನಾನು ಮಾತಾಡ್ತೀನಿ. ಹೇಳಮ್ಮ. ಗುರುಗಳೇ, ಮಾರ್ಚಿನಲ್ಲಿ ಕರೆ ಸಿಕ್ಕಿತ್ತು ಗುರುಗಳೇ ನಿಮ್ದು. ಆದ್ರೆ ನಮ್ಗೆ ಮೇ ಕಳೀಲಿ ಮುಂದೆ ಒಳ್ಳೇದಾಗುತ್ತೆ, ಮನೆ ಕೊಟ್ಟು ಯೋಗ ಎಲ್ಲ ಪರಿಸ್ಥಿತಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಿ ಗುರುಗಳೇ. ಆಗ್ಲಿ, ಈಗಲೂ ಹೇಳ್ತಿದ್ದೀನಲ್ಲಮ್ಮ, ನಿಮ್ಮ ಅನುಕೂಲ ನಿಮಗೆ ನೋಡಿ ಬಂದ ಸಂಪಾದನೆಯಲ್ಲಿ ಒಂದಷ್ಟು ಉಳಿಸಿ, ಒಂದಷ್ಟು ಉಳಿಸ್ಕೊಂಡು ಅದರಲ್ಲೇ ಏನೋ ಒಂದು ಸುಭದ್ರತೆ ಮಾಡ್ಕೊಳ್ಬೇಕು ನಾವು. ಯಾಕೆಂದರೆ ಒಬ್ಬರು ಕೆಲಸ ಒಬ್ಬರು ಸಂಪಾದನೆ ಮಾಡಿ 4 ಜನ ತಿನ್ನೋದಿದೆಯಲ್ಲಮ್ಮ. ಮತ್ತು ಒಬ್ಬರು ಸಂಪಾದನೆ 4 ಜನ ತಿನ್ನುವಾಗ ನಮ್ಮ ಅದೃಷ್ಟ ಅಂತಕ್ಕಂಥದ್ದು ಏನೇ ಇದ್ದರೂ ಅದರ ಮಧ್ಯದಲ್ಲಿ ನಮ್ಮ ಉಳಿತಾಯನೂ ನಾವು ಆಲೋಚನೆ ಮಾಡಿಕೊಂಡು ಜೀವನವನ್ನು ಸುಭದ್ರತೆಯಲ್ಲಿ ಇಟ್ಕೊಳ್ಬೇಕು. ಹಾಗೆ ಯಾವುದೇ ಸಣ್ಣ ಪುಟ್ಟ ವಿಚಾರವನ್ನು ರೌದ್ರ ಮಾಡಿಕೊಂಡು ಮನೇಲಿ ನೆಮ್ಮದಿ ಹಾಳು ಮಾಡ್ಕೊಳ್ಬಾರ್ದು. ಏನೇ ಆದರೂ ಆ ದಿನದ ಪರ್ಯಾಯ, ಆ ದಿನದ ಏನು ಭಗವಂತ ಕೊಡ್ತಾನೋ, ಗಂಜಿನೋ ಅಂಬ್ಲಿನೋ, ಅದನ್ನು ಕುಡಿದು ನಾವೆಲ್ಲ ಸಂತೋಷವಾಗಿರೋದ್ರ ಬಗ್ಗೆ ಚಿಂತನೆ ಮಾಡಬೇಕು. ಆದರೆ ನಿಮ್ಮ ಸ್ವರತರಂಗ ಪ್ರಕಾರ ಶುಕ್ರ ಚೆನ್ನಾಗಿದ್ದಾನೆ, ಲಗ್ನಾಧಿಪತಿನೂ ಚೆನ್ನಾಗಿದ್ದಾನೆ. ಈಗ ಮುಂಬರ್ತಕ್ಕಂಥ ದಿನಗಳಂತೂ ಬಹಳ ಚೆನ್ನಾಗಿದೆ. ಅದಕ್ಕೆ ಪೂರಕವಾಗಿ ತಾವು ಸಹಿತ ಒಬ್ರಿಗೊಬ್ರು ಕೈ ಜೋಡಿಸಿ ಒಂದಷ್ಟು ಒಳ್ಳೆ ಕೆಲಸ ಆಗೋದಕ್ಕೆ ಮನೆಯವ್ರಿಗೆ ಒಂಚೂರು ಧೈರ್ಯ ಕೊಟ್ಟರೆ ಖಂಡಿತ ಅವ್ರು ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೋದು. ಮನುಷ್ಯ ಯಾವತ್ತೂ ಅಷ್ಟೇ ವ್ಯಕ್ತಿ ದುಡಿಯೋಕ್ಕೊಬ್ಬ ವ್ಯಕ್ತಿ ಇದ್ದಾನೆ ಅಂದಾಗ ಆ ದುಡಿತಕ್ಕಂಥ ವ್ಯಕ್ತಿಗೆ ಮನೇಲಿರ್ತಕ್ಕಂಥ ಪ್ರತಿಯೊಬ್ಬರು ಸಪೋರ್ಟ್ ಮಾಡಬೇಕು. ಪ್ರತಿಯೊಬ್ಬರು ಅವ್ರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅದರಂತೆ ಒಂದು ಹೆಜ್ಜೆ ನಾವು ಹಾಕಬೇಕು. ಆವಾಗಲೇ ಆ ಕುಟುಂಬ, ಆ ಮನೆತನ ಚೆನ್ನಾಗಿರ್ಲಿಕ್ಕಾಗುವಂಥದ್ದು. ಒಳ್ಳೆಯದಾಗುತ್ತೆ ತಾಯಿ, ಧೈರ್ಯವಾಗಿರಮ್ಮ, ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ. 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 ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಶಿರ್ಸಿಯಿಂದ. ಸಿರ್ಸಿಯಿಂದ. ಅಮ್ಮ, ತಮ್ಮ ಹೆಸರು? ತಾರಾ ಅಂತ. ಅಮ್ಮ,
ಆರ ಅಂತ. ಆಯ್ತು ತಾಯಿ, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ತುಂಬಾ ಖುಷಿ ಆಗ್ತಿದೆ ಗುರುಜಿ. ಶ್ರೀನಿವಾಸ್ ಬಹಳ ಸಂತೋಷ ಅಮ್ಮ, ಬಹಳ ಸಂತೋಷ. ಪ್ರೋಗ್ರಾಮ್ ಚೆನ್ನಾಗಿ ನಡೆಸ್ಕೊಡ್ತೀರಾ. ಬಹಳ ಸಂತೋಷ ತಾಯಿ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ ತಾಯಿ. ಹಲೋ, ಹಲೋ, ನಮಸ್ತೆ ಅಮ್ಮ, ಹೇಳು ತಾಯಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ತುಂಬಾ ಖುಷಿ ಆಗ್ತಾ ಇದೆ. ಒಳ್ಳೇದಾಗಲಿ. ನೀವು ಶಿರ್ಸಿ ಮಾರಿಕಾಂಬಾ ದರ್ಶನಕ್ಕೆ ಹೋಗಿದ್ರಾ? ಹಾ, ಹೋಗ್ತಾ ಇರ್ತೀನಿ ಗುರುಜಿ. ಈಗೇನೋ ಜಾತ್ರೆ ಇರಬೇಕೇನೋ ಅಲ್ವಾ, ಈಗ ಶುರು ಆಯ್ತಾ? ಈಗಿಲ್ಲ, ಜಾತ್ರೆ ಮುಗೀತು ಗುರುಜಿ, ಮಾರ್ಚ್ ಅಲ್ಲಿ ಇತ್ತು. ಓಕೆ ಓಕೆ, ಆಗಲಿಮ್ಮ, ಹೇಳು ತಾಯಿ. ಗುರುಜಿ, ಮದ್ವೆ ಬಗ್ಗೆ ಕೇಳಬೇಕಿತ್ತು. ಮನೆ ಪ್ರಯತ್ನ ಮಾಡ್ತಾ ಇದ್ದಾರಾ? ಹಾ, ಮಾಡ್ತಾ ಇದ್ದಾರೆ. ಏನು ಓದಿದ್ರಿ ತಾವು? ನಾ MA ಆಗಿದೆ ಗುರುಜಿ. ಓಹೋ, ಜಾಬ್ ಮಾಡ್ತಿದ್ದೀರಾ, ಮನೇಲಿದ್ದೀರಾ? ಇಲ್ಲ, ಜಾಬಿಗೂ ಟ್ರೈ ಮಾಡ್ತಾ ಇದ್ದೀನಿ ಗುರುಜಿ, ಅದು ಆಗ್ತಾ ಇಲ್ಲ. ಅಷ್ಟೆಲ್ಲ ವಿದ್ವತ್ತನ್ನು ಇಟ್ಕೊಂಡು MA ಮಾಡಿ ನೀವು ಮನೇಲಿ ಕೂತ್ರೆ ಆಗಲ್ಲ. ಅದಕ್ಕೆ ಸಂಬಂಧಪಡ್ತಕ್ಕಂತಹ ಒಂದಷ್ಟು ಕೆಲಸವನ್ನು ಮಾಡಬೇಕು, ಉದ್ಯೋಗ ಮಾಡಬೇಕು. ಆ ಉದ್ಯೋಗದಿಂದ ಸರ್ಕಾರಿ ಉದ್ಯೋಗ ಇದು ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಗುರುಜಿ. ಹಾಕಿ ಈ ಸದ್ಯ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಯಾವ್ದಾದ್ರು ಇದ್ರೂ ತಗೊಳ್ಳಿ. ಖಂಡಿತ ಈಗ ನಿಮ್ಮ ಸ್ವರತರಂಗದಲ್ಲಿ ಅಂಥ ಶಕ್ತಿ ಇದೆ. ತಾವೊಂದು ಒಳ್ಳೆಯ ಉದ್ಯೋಗವನ್ನೇ ಸಂಪಾದನೆ ಮಾಡ್ಕೊಳ್ತೀರಿ, ಉದ್ಯೋಗನೂ ಆಗುತ್ತೆ, ವಿವಾಹ ಸಹಿತ ಅಷ್ಟೇ ಚೆನ್ನಾಗಿರ್ತಕ್ಕಂಥ ಒಳ್ಳೆ ಕುಟುಂಬಕ್ಕೆ ಸೇರ್ತೀರಿ ನೀವು. ನಿಮ್ಮ ಅದೃಷ್ಟ ಚೆನ್ನಾಗಿದೆ, ದೇವರನ್ನ ಪ್ರಾರ್ಥನೆ ಮಾಡಿ. ನೀವು ನಂಬಿರ್ತಕ್ಕಂಥ ದೈವ ಅನುಗ್ರಹ ಇದೆ, ಜೊತೆಗೆ ಶಿರ್ಸಿ ಮಾರಿಕಾಂಬಾಳು ವಿಶೇಷವಾದ ಶಕ್ತಿ ಇದೆ. ತಾಯಿನ ಪ್ರಾರ್ಥನೆ ಮಾಡಿ 4 ಮಂಗಳವಾರ ದೇವಿ ದರ್ಶನಕ್ಕೆ ಹೋಗಿ ಬನ್ನಿ. 4 ಮಂಗಳವಾರ ತಾಯಿನ ದರ್ಶನ ಮಾಡಿಕೊಂಡು ಯಾರಾದರೂ ಒಂದಿಬ್ಬರು ಮುತ್ತೈದೆಯರಿಗೆ ನಿಮ್ಮ ಕೈಯಿಂದ ಒಂದಿಷ್ಟು ಅರಿಶಿನ ಕುಂಕುಮ ಕೊಟ್ಟು ಅವ್ರ ಆಶೀರ್ವಾದ ಪಡೆಯೋದ್ರಿಂದ ಬೇಗ ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೇದಾಗ್ಲಿಮ್ಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಇವತ್ತು ತಾವು ಮಾಡುವ ಕೆಲಸದಲ್ಲಿ ಸಾಕಷ್ಟು ಲಾಭವಿದೆ, ಮನಸ್ಸಲ್ಲಿ ಶಾಂತಿ, ನೆಮ್ಮದಿ ಇದೆ. ದೂರಭಾರ ಪ್ರಯಾಣ ಮಾಡಬೇಕು ಎಂಬತಕ್ಕಂಥದ್ದಿದೆ. ನಂಬಿರ್ತಕ್ಕಂಥವ್ರಿಗೆ ಸಾಧ್ಯವಾದಷ್ಟು ನ್ಯಾಯವನ್ನು ಕಲ್ಪಿಸಬೇಕು, ಒದಗಿಸಬೇಕು ಎಂಬತಕ್ಕಂಥ ಚಿಂತನೆ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಇನ್ನೊಬ್ಬರ ಸಮಸ್ಯೆಗೆ ಒಂದು ಪರಿಹಾರವನ್ನು ಹುಡುಕಬೇಕು ಅನ್ನೋ ಚಿಂತನೆ ಇದೆಯಲ್ಲ, ಇದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರೊಬ್ಬರಾದರೂ, ಸ್ತ್ರೀಯರಾಗಲಿ ಪುರುಷರಾಗಲಿ, ತಾವು ಅಂದುಕೊಂಡದ್ದನ್ನು ಸಾಧನೆ ಮಾಡುವಂಥ, ಸಾಧಿಸುವಂತಹ ಒಂದು ಯೋಗ, ಆ ಗುಣ ಇದೆಯಲ್ಲ, ಅದು ಇವತ್ತು ಬಹಳ ಅರ್ಥಪೂರ್ಣವಾಗಿದೆ. ಅದರಲ್ಲೂ 4 ರಿಂದ 6:20 ತನಕ, 4 ಗಂಟೆಯಿಂದ 6 ಗಂಟೆ 20 ನಿಮಿಷ ಬಹಳ ಒಳ್ಳೆ ಕಾಲ, ಒಳ್ಳೆಯ ಸಮಯ. ಈ ಸಮಯದಲ್ಲಿ ತಾವು ಏನು ಅಂದುಕೊಂಡ್ರೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಶುಭ ಸಂಜಾಕಾಲ ತಪ್ಪದಿರೋ ಇವತ್ತು ಗಕಾರ ಗಣಪತಿಯನ್ನು ಅಥವಾ ಗಣಪತಿಯ ಸಾನ್ನಿಧ್ಯವನ್ನು ಅಥವಾ ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ಒಂದು ಗಣಪತಿ ಫೋಟೋಗೆ ಒಂದು 21 ಗರಿಕೆಯನ್ನು ಇಟ್ಟು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅಂತಕ್ಕಂಥ ಆ ಮಹಾಮಂತ್ರವನ್ನು ಪಠನೆ ಮಾಡಿದ್ರೆ ಮತ್ತಷ್ಟು ಅರ್ಥಪೂರ್ಣವಾದಂಥ ಬದುಕನ್ನೇ ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾದ್ದರಿಂದ ಯಾವುದಕ್ಕೂ ಅಂಜಬೇಕಾದಿಲ್ಲ, ಭಯಪಡಬೇಕಾದಿಲ್ಲ. ಧೈರ್ಯವಾಗಿ ನಿಂತು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತೃಪ್ತಿಕರವಾದಂತಹ ಫಲಗಳು ನಿಮಗೆ ಸಿದ್ಧಿ ಆಗಬೇಕಾದರೂ ತಾವು ಅಂದುಕೊಂಡಷ್ಟು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ಬೇಕು. ಆದರೆ ಇವತ್ತು ಯೋಗಾಯೋಗಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಅಂತಕ್ಕಂಥದ್ದಿದೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಎಲ್ಲವನ್ನೂ ಸಾಧನೆ ಮಾಡ್ಕೊಳ್ಳಿಕ್ಕಾಗಲ್ಲ, ಎಲ್ಲದರಿಂದಲೂ ನಿಷ್ಠೂರ ಆಗಲಿಕ್ಕೆ ಆಗೋದಿಲ್ಲ. ಆದರೆ ನಿಮ್ಮನ್ನು ನಿಷ್ಠೂರಪಡಿಸ್ತಕ್ಕಂಥವ್ರು, ಮಾತಿನಲ್ಲಿ ಸಿಲುಕಿಸ್ತಕ್ಕಂಥವ್ರು ಅಥವಾ ಯಾವುದೋ ಒಂದು ಕೆಲಸಕ್ಕೆ ಬಾರದಂಥ ವಿಚಾರಗಳಲ್ಲಿ ನಿಮ್ಮ ಮನಸ್ಸಿಗೆ ನೋವುಂಟಾಗುವಂಥ ರೀತಿ ನಡ್ಕೊಳ್ತಕ್ಕಂಥವ್ರು ಸಾಕಷ್ಟು ಜನ ಆಗ್ತಾರೆ. ಆದರೆ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರಿಂದ ಹಿಡಿದು ನಿಮ್ಮ ಅಣ್ಣ ತಮ್ಮಂದರು, ನಿಮ್ಮ ಮೇಲಧಿಕಾರಿಗಳು, ಸಹಪಾಠಿಗಳು, ಸ್ನೇಹಿತರು ಎಲ್ಲ ಕಡೆಯಿಂದಲೂ ಒಂದಲ್ಲ ಒಂಥರ ಅಚಾತುರ್ಯಗಳೇ. ಆದರೆ ಇದರ ಮಧ್ಯದಲ್ಲೇ ಒಂದಷ್ಟು ಬೆಳಕನ್ನು ಕಾಣಬೇಕು. ನೀವು ಕಾಣುವಂಥದ್ದು ಹೇಗೆ? ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ದಕ್ಷಿಣಾಭಿಮುಖವಾಗಿ ನಿಂತು ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡೋದ್ರಿಂದ ಆರೋಗ್ಯ, ವ್ಯವಹಾರ, ಬರ್ತಕ್ಕಂತಹ ಕರ್ಮಫಲಗಳನ್ನು ದೂರ ಮಾಡಿಕೊಂಡು ಎಲ್ಲದರಲ್ಲೂ ಒಂದಷ್ಟು ಸುಖ, ಸಂತೋಷ, ನೆಮ್ಮದಿಯನ್ನು ತಾವು ಕಾಣ್ತೀರಿ. ಆದರೆ ಮಧ್ಯಾಹ್ನ ಸ್ಫುಟ ಇಟ್ಟ ಹಾಗೆ 12 ಗಂಟೆಗೆ ಅಭಿಜಿನ್ ಲಗ್ನದಲ್ಲಿ ದಕ್ಷಿಣಾಭಿಮುಖವಾಗಿ ನಿಂತು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು 54 ಬಾರಿ ಪಠನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಸಾಕಷ್ಟು ಜವಾಬ್ದಾರಿ ಹೊತ್ಕೊಳ್ಳುವಂಥ ಪರಿಸ್ಥಿತಿ. ಇರ್ತಕ್ಕಂಥ ಜವಾಬ್ದಾರಿಗೆ ಮತ್ತಷ್ಟು ಕೆಲಸಗಳು ಆ್ಯಡ್ ಆಗ್ತಾ ಹೋಗುತ್ತೆ. ಅದರ ಮಧ್ಯದಲ್ಲಿ ನಿಷ್ಠೂರ ಮಾಡ್ತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ.
ನಿಂದಕರು ಇದ್ದಾಗ ಹಾಕುವ ಹೆಜ್ಜೆ ಭಾಳ ಜೋಪಾನವಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಿರುವಾಗ ಇವತ್ತು ನಿಂದಕರ ಮಧ್ಯದಲ್ಲೇ ನಿಮ್ಮ ಪಯಣ, ಅಂತಹವ್ರ ಮಧ್ಯದಲ್ಲೇ ಒಂದು ಮೇಲ್ಗೈ ಸಾಧನೆ ಮಾಡ್ತಕ್ಕಂಥದ್ದು. ಹಾಗೆ ಯಾವುದಕ್ಕೂ ಅಂಜುವಂಥದ್ದಲ್ಲ. ಭಗವಂತ ಕೊಟ್ಟಾಗ ಅದರ ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾದ್ದು ಧರ್ಮ. ಹಾಗೆ ಎಲ್ಲವೂ ಆತನ ಅಧೀನ. ಭಗವಂತ ಆತ ಏನು ಹೇಳ್ತಾನೋ ಅದರಂತೆ ನಡ್ಕೊಂಡು ಹೋಗುತ್ತೆ. ಹಾಗಾಗಿ ಇವತ್ತಿನ ದಿವಸ ತಾಯಿ ಭುವನೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ದುರ್ಗಾ ದೀಪ ನಮಸ್ಕಾರ ಆಗಲಿ, ದುರ್ಗಾ ಸಪ್ತಶತಿ ಆಗಲಿ, ದೇವಿ ಖಡ್ಗಮಾಲ ಆಗಲಿ, ಹೀಗೆ ತಾಯಿಯ ಸಾನ್ನಿಧ್ಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬನ್ನಿ. ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ಮಧು ಚೆನ್ನಾಗಿರ್ತಕ್ಕಂಥ ಜೇನುತುಪ್ಪವನ್ನು ದೇವರ ಸಾನ್ನಿಧ್ಯದಲ್ಲಿ ಲಕ್ಷ್ಮೀ ನರಸಿಂಹನ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಒಂದಷ್ಟು ಕರ್ಮಫಲಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ, ತೃಪ್ತಿಕರವಾದಂತಹ ಬದುಕನ್ನು ತಾವು ಕಾಣುವಂಥದ್ದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಸ್ವಲ್ಪ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಳ್ತೀರಿ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥ ಕಾಯಕದ ಜೊತೆಗೆ ಜವಾಬ್ದಾರಿ ಜೊತೆಗೆ ಮತ್ತಷ್ಟು ಹೆಚ್ಚಿನ ಜವಾಬ್ದಾರಿಗಳನ್ನು ತಮ್ಮ ಹೆಗಲೇರಿಸ್ಕೊಳ್ಬೇಕು. ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟದ್ದು ಮತ್ತು ವ್ಯವಹಾರಗಳಿಗೆ ಸಂಬಂಧಪಡ್ತಕ್ಕಂಥದ್ದು, ಹೊಸದಾದಂಥ ಕೆಲಸ ಕಾರ್ಯಗಳನ್ನು ಸ್ವಾಗತಿಸ್ತಕ್ಕಂಥದ್ದು, ಅದರಿಂದ ಒಂದು 4 ಸಂಪಾದನೆ ಮಾಡ್ತಕ್ಕಂಥದ್ದು, ಇರ್ತಕ್ಕಂಥ ಹಳೆಯ ಸ್ನೇಹಿತರನ್ನು ಬಿಟ್ಟು ಹೊಸ ಸ್ನೇಹಿತರೊಂದಿಗೆ ವ್ಯವಹಾರಗಳನ್ನು ಮುಂದುವರಿಸ್ತಕ್ಕಂಥದ್ದು. ಹೀಗೆ ಒಂದಲ್ಲ ಒಂದು ಕಡೆ ವಿಭಿನ್ನವಾದಂಥ ಆಲೋಚನೆಗಳನ್ನು ಮಾಡಿ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ರೇಖೆ ನಿಮ್ಮದಾಗುವಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿಯ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಎಂದೊಂದಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಓ ನಮ್ಮ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಕೊಳ್ಳೇಗಾಲದಿಂದ ಅಜ್ಜಿಪುರ ಅಂತ ಗುರುಜಿ. ಕೊಳ್ಳೇಗಾಲದಿಂದ. ಅಮ್ಮ ತಮ್ಮ ಹೆಸರು? ಕೋಟಿ ನಮಸ್ಕಾರ ಗುರುಜಿ. ನಮ್ಗೆ ಕಾಲ್ ಸಿಕ್ಕಿದ್ದು ತುಂಬಾ ಖುಷಿ ಆಗಿದೆ ಗುರುಜಿ. ಬಹಳ ಸಂತೋಷ ಅಮ್ಮ. ತಮಗೆ ಕರೆ ಸಿಕ್ಕಿರ್ತಕ್ಕಂಥದ್ದು ಒಂದು ರೀತಿ ಅದೃಷ್ಟ. ಆದರೆ ನೋಡಿ, ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಇದೆ, ಬಹಳ ಡಿಸ್ಟರ್ಬೆನ್ಸ್ ಇದೆ ಕಾಲಲ್ಲಿ. ಸ್ವಲ್ಪ ಎಲ್ಲಾದರೂ ನೆಟ್ವರ್ಕ್ ಚೆನ್ನಾಗಿ ಸಿಗುವಂಥ ಪ್ರದೇಶಕ್ಕೆ ಬಂದು ಮಾತಾಡಿ. ಹೇಳಿ ಗುರುಜಿ. ಅಮ್ಮ ತಮ್ಮ ಹೆಸರು? ತಮ್ಮ ಹೆಸರು ವಿಜಯ್ ಅಂತ ಗುರುಜಿ. ಆಯ್ತು ತಾಯಿ, ಗುರುಜಾರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ. ಹಲೋ ಹಲೋ ನಮಸ್ತೆ ಅಮ್ಮ, ಹೇಳಿ ತಾಯಿ. ನಮಸ್ತೆ ಗುರುಜಿ, ಕೋಟಿಗೆ ನಮಸ್ಕಾರಗಳು ಗುರುಜಿ ನಿಮಗೆ. ಹೇಳಿಮ್ಮ. ಗುರುಜಿ, ನನ್ನ ಮನೇಲಿ ತುಂಬಾ ಕಷ್ಟ ಗುರುಜಿ. ನನ್ನ ಗಂಡ ತುಂಬಾ ಹಿಂಸೆ ಕೊಡ್ತಾನೆ, ಅನುಮಾನ ಪಡ್ತಾನೆ, ಮಕ್ಕಳಿಗೆಲ್ಲ ಹಿಂಸೆ ಕೊಡ್ತಾನೆ ಗುರುಜಿ. ಏನ್ ಮಾಡ್ಲಿ ಅಂತಾನೆ ತೋಚ್ತಾ ಇಲ್ಲ ಗುರುಜಿ. ನನಗೆ 3 ಜನ ಮಕ್ಕಳು ಗುರುಜಿ. 3 ಜನ ಮಕ್ಕಳಾಗಿ ಇನ್ನೂ ಅನುಮಾನವಾ? ಅನುಮಾನ ಗುರುಜಿ. ಮುಂಚೆನೂ ಕಾಲ್ ಮಾಡಿದೆ ಗುರುಜಿ, ನೀವೇನೋ ಅಂತ ಪೂಜೆ ಹೇಳಿದ್ರಿ, ಮಾಡಿದೆ ಗುರುಜಿ. ಅದ್ ಮಾಡಿದ್ರು ಸ್ವಲ್ಪ ದಿನ ಸರಿ ಹೋಗಿದೆ ಗುರುಜಿ, ಮತ್ತೆ ಹಿಂಸೆ ಗುರುಜಿ. ನನಗೆ ಬೇಡ, ಈ ಜೀವನನೇ ಬೇಡ ಅನ್ನಿಸ್ತಾ ಇದೆ ಗುರುಜಿ ನನಗೆ. ಏನು ಕೆಲಸ ಮಾಡ್ತಾರೆ ಅವರು? ಉದ್ಯೋಗ ಏನು? ಅವರು ಇಟಾಚಿ ಓಡಿಸ್ತಾ ಇದ್ದಾರೆ ಗುರುಜಿ, ಡ್ರೈವರ್ ಆಗಿದ್ದಾರೆ ಇಟಾಚಿ. ಅವರ ಚಿಂತನೆ ಅಷ್ಟೇ ಇರುತ್ತಮ್ಮ. ಅವರಿಗೆ ದೂರದ ಆಲೋಚನೆ ಆಗಲಿ ಅಥವಾ 3 ಮಕ್ಕಳಾದಮೇಲೆ ನನ್ನ ಕುಟುಂಬ, ನನ್ನ ಸಂಸಾರ, ದಿನ ಕಳೆದಂಗೆಲ್ಲ ಒಂದರ ಬಗ್ಗೆನೇ ಚಿಂತನೆ ಮಾಡ್ತಾ ಹೋಗೋದಕ್ಕಿಂತ ಜೀವನದ ಅತ್ಯಮೂಲ್ಯವಾಗಿರ್ತಕ್ಕಂಥ ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಒಂದು ಅಭಿವೃದ್ಧಿ, ಎಲ್ಲಕ್ಕಿಂತ ಮುಖ್ಯವಾಗಿ ಸಮಾಜದಲ್ಲಿ ನಾವು ಒಂದು ಒಳ್ಳೆಯ ಸ್ಥಾನಮಾನ ಸೇರಬೇಕಾದ್ರೆ ಸ್ವಲ್ಪ ಶ್ರಮಿಸಬೇಕು, ಒಂದು ಒಳ್ಳೆಯ ಸರಿಯಾದ ದಾರಿ ನಡಿಬೇಕು ಅನ್ನೋದನ್ನು ಬಿಟ್ಟು ಕೆಲಸಕ್ಕೆ ಬಾರದಂಥ ವಿಚಾರ, 3 ಮಕ್ಕಳಾದ್ಮೇಲೆ ಇನ್ನೂ ಅನುಮಾನ ಪಟ್ಕೊಂಡು ಇನ್ನೂ ದಿನ ಕಳೀತಾ ನರಕಕ್ಕೆ ತಳ್ಕೊಂಡು ಹೋದರೆ ಅದು ಏನು ಅರ್ಥ ಇದೆಮ್ಮ? ಅವರಿಗೆ ಸ್ವಲ್ಪ ಕೂರಿಸಿ ತಿಳಿ ಬುದ್ಧಿ ಹೇಳಬೇಕು. ಜೊತೆಗೆ ಅವರು ಯಾರು ಬುದ್ಧಿ ಹೇಳಿದ್ರು ಕೇಳೋ ಮಟ್ಟಕ್ಕೆ ಇರಲ್ಲಮ್ಮ. ಆ ಥರ ಅನುಮಾನ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅವರ ಜೀವನವೆಲ್ಲ ಹಾಗೇನೆ. ಅವರಲ್ಲಿ ಕೆಲಸ ಮಾಡ್ತಿದ್ರು, ಇಲ್ಲೇನೋ ಬೇರೆ ಥರ ಚಿಂತನೆ ಮಾಡ್ತಾ ಹೋಗ್ತಾ ಇರ್ತಾರೆ. ಅದಕ್ಕೆ ಪೂರಕವಾಗಿ ಅವ್ರ ಸುತ್ತಮುತ್ತ ಪರಿಸರದಲ್ಲೂ ಹಾಗೇ ನಡೀತಾ ಇರುತ್ತೆ. ಯಾರೋ ಜೀವನದಲ್ಲಿ ಎಲ್ಲೋ ಏನೋ ನಡೀಬಾರ್ದು ನಡೆದು ಹೋಗ್ತಾ ಇದ್ದರೆ ಅದನ್ನು ತಿಳ್ಕೊಂಡು ಅಯ್ಯೋ ನನ್ನ ಮನೆ ಹೀಗಾಗೋಗ್ಬಿಡುತ್ತೇನೋ, ನನ್ನ ಮನೆಯಲ್ಲೂ ಇದೇ ಥರ ನಡೀತೇನೋ ಅಂತ ಚಿಂತನೆ ಮಾಡುವಂಥ ಮನಸ್ಥಿತಿ ಆ ಥರ ಇರ್ತಾರೆ ಸ್ವಲ್ಪ ಜನ. ಆದರೂ ನೋಡಮ್ಮ, ಇಂತಹ ಪರಿಸ್ಥಿತಿ ಇದ್ದಾಗ ನಿನ್ನ ನಡೆ ನಡವಳಿಕೆಗಳು ಮತ್ತು ನೀನು ಹಾಕುವ ಹೆಜ್ಜೆ ಮತ್ತು ನಿನ್ನ ಚಿಂತನೆ, ನಿನ್ನ ಒಂದು ಬದುಕು ಎಲ್ಲವೂ ಸಹಿತ ಭಾಳ ಸೂಕ್ಷ್ಮವಾಗಿರಬೇಕು. ಅಂತಹವ್ರ ಮನಸ್ಸಿಗೆ ಗೆಲ್ಲುವಂಥ ರೀತಿ ನೀನು ಬದುಕಾಗಬೇಕು. ಏಕೆಂದರೆ ಇದಕ್ಕೆ ಬೇರೆ ಏನು ಪಾಠ ಹೇಳಕ್ಕೆ ಅಷ್ಟು ಕಷ್ಟನಮ್ಮ ಇದು. ನನ್ನ ಕಷ್ಟ ಯಾವಾಗ ಗುರುಜಿ ವಾಸ ಆಗುತ್ತೆ? ನಾನು ಯಾವಾಗ ಗುರುಜಿ ಸರಿ ಹೋಗ್ತೀನಿ? ನನ್ನ ಮನೆ ಯಾವಾಗ ಸರಿ ಹೋಗುತ್ತೆ ಗುರುಜಿ? ಎಲ್ಲಕ್ಕೂ ಒಂದು ಕಾಲಮ್ಮ, ಸ್ವಲ್ಪ ದಿವಸ ಇರು, ತಲೆ ಕೆಡಿಸ್ಕೋಬೇಡ. ಇಲ್ಲಿವರೆಗೂ ತಳ್ಕೊಂಡು ಬಂದ್ಬಿಟ್ಟಿದ್ಯಾ, 3 ಮಕ್ಕಳಾಗಿ ಆ ಮಕ್ಕಳೊಂದು ಹಂತಕ್ಕೆ ಬೆಳೆಸಿ ನಿಲ್ಲಿಸ್ತಾ ಇದೆಯಾ. ನೋಡು ತಾಯಿ, ಒಂದು ಹೆಣ್ಣು ಅಂದರೆ ಹಾಗೇನೆ, ಒಂದು ಹೆಣ್ಣಿನ ಆಲೋಚನೆಗಳು, ಹೆಣ್ಣಿನ ಮನಸ್ಥಿತಿ, ಹೆಣ್ಣಿಗಿರುವಂಥ ಪರಿಸ್ಥಿತಿ, ನೋವು ಇದೆಯಲ್ಲ, ಅದು ಹಾಗೆ. ಅವಳು ಹೆಣ್ಣು ಯಾವತ್ತೂ ಒಂದು ದೀಪದ ಥರ
ಆ ಬತ್ತಿ ಎಷ್ಟಿದ್ರೂ ಅದ್ರ ಉರಿತಾನೇ ಇರಬೇಕು, ಅಂಥದ್ದೇ ಪರಿಸ್ಥಿತಿ ಆಗೋಗ್ಬಿಡುತ್ತೆ. ಆಲೋಚನೆ ಮಾಡಬೇಡ. ನಿನ್ನ ಸ್ವರತರಂಗದಲ್ಲಿ ತುಂಬ ಬದಲಾವಣೆ ಕಾಣುವಂಥ ಕಾಲ ಸಮೀಪದಲ್ಲಿದೆ. ಒಳ್ಳೆಯದಾಗತ್ತೆ. ತಾಯಿ ನಿನ್ನ ಕಾಪಾಡ್ತಾಳೆ. ಸಾಧ್ಯವಾದರೆ ಒಂದು 9 ಮಂಗಳವಾರದ ದಿವಸ ತಲೆಗೆ ಸ್ನಾನ ಮಾಡಿ ಒಂದು 9 ಬಿಳಿ ಎಕ್ಕದ ಹೂ ತಂದು ಕೆಂಪು ಗಂಧವನ್ನು ತಯಾರು ಮಾಡಿಕೊಂಡು ಆ ಕೆಂಪು ಗಂಧದಲ್ಲಿ ಬಿಳಿ ಎಕ್ಕದ ಹೂವನ್ನು ಅದ್ದುಕೊಂಡು ದೇವಿಯ ಯಾವುದಾದ್ರೂ ಒಂದು ಗ್ರಾಮ ದೇವತೆ ಹೆಸರು ಹೇಳ್ಕೊಂಡು ಆ ದೇವಿ ಪಾದಕ್ಕಿಡು. ನನಗಿರುವಂಥ ಕಷ್ಟ, ನನ್ನ ಮನೆ ಪರಿಸರದಲ್ಲಿರುವ ಕಷ್ಟ, ನನ್ನ ಮೇಲೆ ಬರುವಂಥ ಈ ಆಪಾದನೆಗಳೆಲ್ಲವೂ ದೂರ ಆಗಲಿ ಅಂತ ನೀನು ದೇವಿನ ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಮಾಡಿದ ನಂತರ ಒಂದು ವಿಳೆದೆಲೆ ಮೇಲೆ ಒಂದು ತ್ರಿಶೂಲವನ್ನು ಬರಿ. ಒಂದು ವಿಳೆದೆಲೆ ಮೇಲೆ ತ್ರಿಶೂಲವನ್ನು ಬರಿಬೇಕು. ಆ ತ್ರಿಶೂಲ ಬರಿಬೇಕಾದ್ದು ಸಹಿತ ಕೆಂಪು ಗಂಧದಲ್ಲೇ ಬರಿಬೇಕು. ಅಂದರೆ ರಕ್ತಚಂದನನೋ ಅಥವಾ ಕುಂಕುಮ ಕಲಸಿರ್ತಕ್ಕಂಥ ನೀರಲ್ಲೋ ಆ ಕೆಂಪು ನೀರಲ್ಲಿ ಕೆಂಪು ಗಂಧವನ್ನಾಗಿ ತಯಾರು ಮಾಡಿಕೊಂಡು ಒಂದು ತ್ರಿಶೂಲ ಬರಿಬೇಕು. ಬರೆದು ಅದರ ಮಧ್ಯದಲ್ಲಿ ಒಂದು ಹನಿ ಜೇನುತುಪ್ಪ ಹಾಕಿ ಒಂದು ತಟ್ಟೆಯಲ್ಲಿ ನೀರಿಟ್ಟು ನೀರು ಮಧ್ಯದಲ್ಲಿ ಆ ಎಲೆ ಇಡು. ಅದಕ್ಕೆ ಅಂದರೆ ಆ ಎಲೆಗೆ ಇದು ಇರುವೆಗಳು ಹೋಗಬಾರ್ದು, ಇರುವೆ ಅದನ್ನು ಮುಟ್ಟಬಾರ್ದು. ಹಾಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದೇವರ ಸಾನ್ನಿಧ್ಯದಲ್ಲಿರಲಿ. ಸಂಜೆ ಮೇಲೆ ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸುವ ಕಾಲದಲ್ಲಿ ಅದನ್ನು ಎತ್ಕೊಂಬಂದೆಲ್ಲ ಆಚೆ ಕಡೆ ಹಸಿರು ಗಿಡಗಳ ಮೇಲೆ ಹಾಕು. ಇದನ್ನು ಮಾಡ್ತಾ ಬಾ. ನಿನ್ನ ಪ್ರಾಂತ್ಯದಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳು ದೂರ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಮನೆಯವರಲ್ಲಿ ಒಂದು ಪ್ರೀತಿ ವಿಶ್ವಾಸ ಬೆಳೆಯುತ್ತೆ. ಬಾಂಧವ್ಯಕ್ಕೆ ಮತ್ತಷ್ಟು ಗಟ್ಟಿ ಅನುಕೂಲ ಆಗುತ್ತಮ್ಮ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಧನುರಾಶಿಯವರು ಇವತ್ತಿನ ದಿವಸ ಸಾಧ್ಯವಾದರೆ ನಿಮ್ಮ ಮನೆ ದೇವರ ಹತ್ರ 4 ದೀಪಗಳನ್ನು ಅಂಟಿಸಿ 4 ದಿಕ್ಕುಗಳಿಗೂ ನಮಸ್ಕಾರ ಮಾಡಿ. 4 ದಿಕ್ಕುಗಳಿಗೆ ನಮಸ್ಕಾರ ಮಾಡಿ 4 ದೀಪವನ್ನು ಅಂಟಿಸಿ ತದನಂತರ ಮನೆಯಿಂದ ಆಚೆ ಹೊರಟ್ರೆ ಸಾಕಷ್ಟು ಲಾಭವನ್ನು ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಧನುರಾಶಿಯವರಿಗೆ ಈ ಶುಭ ದಿನ ಮಂಗಳವಾರ, ಆಷಾಢ ಮಾಸ, ಶುಕ್ಲ ಪಕ್ಷ. ಈ ಶುಭ ದಿನದಂದು ಮನೋಜವಂ ಮಾರುತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾನ್ಮಾಂ. ಹೀಗೆ ಹನುಮನ ಪ್ರಾರ್ಥನೆ ಮಾಡ್ತಾ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಆರಾಧನೆ ಮಾಡಿ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ತಾವು ಏನು ಶ್ರಮಿಸ್ತೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಖಂಡಿತ ಕಾಣ್ತೀರಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಯೋಗದಲ್ಲಿ ಚಂದ್ರ ಚೆನ್ನಾಗಿದ್ದರೆ ಮಾತ್ರ ಇಷ್ಟೆಲ್ಲ ಕೆಲಸಗಳಾಗುತ್ತೆ. ಅಂತಹ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇವತ್ತು ಧನುರಾಶಿಯವರಿಗಿದೆ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕುಜ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವಂಥ ಕೆಲಸದಲ್ಲಿ ಒಂದಿಷ್ಟು ಅಭಿವೃದ್ಧಿ, ಹಾಗೆ ಇನ್ನಷ್ಟು ಉನ್ನತವಾದಂಥ ಸ್ಥಿತಿಗತಿಗಳನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು, ಹಣಕಾಸಿನ ಬಗ್ಗೆ ಒಂದಷ್ಟು ಜಾಗೃತರಾಗಿರ್ತಕ್ಕಂಥದ್ದು, ಕೆಲವಷ್ಟು ವಸ್ತುಗಳನ್ನು ಹುಡುಕಾಟದಲ್ಲಿ ಸಮಯವನ್ನು ಕಳೀತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ನಂದು ತಂದು ಎಂಬತಕ್ಕಂತಹ ಮನೋಭಾವದಿಂದ ಎಲ್ಲೋ ಒಂದು ಕಡೆ ಸ್ವಾರ್ಥ ಮನಸ್ಸಿನಿಂದ ಆಲೋಚನೆ ಮಾಡುವಂಥ ಪರಿಸ್ಥಿತಿಯೂ ಎದುರಾಗುವಂಥ ಲಕ್ಷಣ ಇವತ್ತು ನಿಮ್ಮ ಗ್ರಹಸ್ಥಿತಿಗಳಲ್ಲಿದೆ. ಮನುಷ್ಯನ ಗ್ರಹ ನಕ್ಷತ್ರಚಾರ ಪ್ರಕಾರ ಬರುವಂಥ ಈ ಒಂದು ಕೆಲವು ಸಮಸ್ಯೆಗಳಿಗೆ ಪರಿಹಾರವನ್ನಾಗಿ ದೇವಿಯ ಉಪಾಸನೆ ಮಾಡೋದ್ರಿಂದ ತಾಯಿ ಮಹಾಲಕ್ಷ್ಮಿಯೇನೋ, ದುರ್ಗೆಯೇನೋ, ಅಥವಾ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ದು, ಅಥವಾ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡ್ತಕ್ಕಂಥದ್ದು, ದೇವಿ ಖಡ್ಗಮಾಲವನ್ನು ತಾವು ಪ್ರತಿನಿತ್ಯ ಪಠನೆ ಮಾಡ್ತಕ್ಕಂಥದ್ದು, ಅಥವಾ ಯಾವುದಾದ್ರೂ ಒಂದು ಸಾನ್ನಿಧ್ಯಕ್ಕೆ ಬಂದು ಇಷ್ಟು ಅರಿಶಿಣ, ಕುಂಕುಮ, ಮಂಗಳ ದ್ರವ್ಯಗಳನ್ನು ಕೊಟ್ಟು ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ, ಒಳ್ಳೆ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಪ್ರತಿಯೊಂದು ಕಾಯಕವು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಯೋಗಾಯೋಗಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಹಿತ ಅಷ್ಟೇ ಸಿದ್ಧಿಯಾಗಬೇಕಾಗುತ್ತೆ. ಇದಕ್ಕಾಗಿ ಕುಲದೇವರ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಳಿ. ನಿಮ್ಮ ಕುಲದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಮಕರ ರಾಶಿಯವರು. ಇನ್ನು ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ, ಎಚ್ಚರಿಕೆಯ ನಡೆ ಇರಲಿ. ಹಾಗೆ ತೃಪ್ತಿಕರವಾದಂಥ ಬದುಕನ್ನು ಕಾಣಬೇಕಾದರೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯ. ಹಾಗೆ ಇರ್ತಕ್ಕಂತಹ ಜವಾಬ್ದಾರಿ ಮತ್ತಷ್ಟು ಜವಾಬ್ದಾರಿಯನ್ನು ಹೆಗಲ ಮೇಲೆ ಇರಿಸ್ಕೊಳ್ಳುವಂಥದ್ದು. ಹಾಗೆ ಏನಾದರೂ ಒಂದು ಬದಲಾವಣೆಯನ್ನು ತಂದು ಒಂದು ಹೊಸ ಫಲವನ್ನು ಹೊಸದನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಭಗವಂತನ ಕೃಪಾಕಟಾಕ್ಷದಿಂದ ಸಾಕಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣುವಂಥದ್ದು. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇಟ್ಕೊಳ್ದಿರ ಕೋಪವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ, ಸಾಕಷ್ಟು ಅರ್ಥಪೂರ್ಣವಾದ ಬದುಕನ್ನೇ ಕಾಣ್ತೀರಿ. ಹಾಗೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಳ್ಬೇಕು ಅಂದ್ಕೊಂಡ್ರೆ ಭಾಳಷ್ಟು ವೇಗವಾಗಿ ತಂದುಕೊಳ್ಬಹುದು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ.
ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು, ಓದಲಿಕ್ಕೆ ಬೇಕಾಗಿರ್ತಕ್ಕಂಥವ್ರು, ಓದುವಂತಹವರು, ಓದಬೇಕು ಅನ್ನೋ ಮನಸ್ಸಿಟ್ಕೊಂಡು ಏನೋ ಶ್ರಮಿಸ್ತಿರ್ತಿರಲ್ಲ, ಅಲ್ಲಿ ಒಂದಷ್ಟು ಚಂಚಲತೆ ಇದೆ, ಒಂದಷ್ಟು ಮನಸ್ಸಲ್ಲಿ ಬೇರೆ ಥರ ಚಿಂತನೆ ಹೊಡ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಇದೆ. ಇವತ್ತು ಅಧಿಕವಾದಂತಹ ಬೆನ್ನೋವು, ಮೈಕೈ ನೋವು, ಆರೋಗ್ಯ ಸರಿ ಇಲ್ಲದಿರತಕ್ಕಂಥದ್ದು, ಕೆಲವಷ್ಟು ತೊಂದರೆ ತಾಪತ್ರೆಗಳು ಎದುರಾಗ್ತಿರ್ತಕ್ಕಂಥದ್ದು ಇದೆಲ್ಲವೂ ಇದೆ. ಆದರೆ ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಇವತ್ತು ಗಣಪತಿಯ ಆರಾಧನೆ ಮಾಡ್ತಾ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಒಂದು ಸ್ವಲ್ಪ ಕೆಂಪು ನೀರು ಮಾಡಿ ಆ ಕೆಂಪು ನೀರಲ್ಲಿ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ನೀವು ಆಚೆ ಹೊರಟ್ರೆ ಅದು ಅರ್ಥಪೂರ್ಣವಂಥ ಲಾಭವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಆ ಬದಲಾವಣೆಯ ಕಾಲವನ್ನು ಕ್ರಮಬದ್ಧವಾಗಿ ಮಾಡಿಕೊಂಡಿದ್ದೆ ಆದರೆ ಇನ್ನಷ್ಟು ಅರ್ಥಪೂರ್ಣವಂಥ ಬದುಕನ್ನು ಕಾಣ್ತೀರಿ. ಇವತ್ತು ಮಧ್ಯಾಹ್ನ ಸರಿಸುಮಾರು 2:20 4:15 ತನಕ, 2:20 4:15 ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಅಡ್ಡಿ ಆತಂಕ ಸಾಕಷ್ಟು ಇದೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಗುರು ಹಿರಿಯರಲ್ಲಿ ನೀವು ನಮ್ರತೆಯಿಂದ ಪ್ರಾರ್ಥನೆ ಮಾಡಿ, ಹಿರಿಯರ ಮಾತಿನಂತೆ ಆಲಿಸಿದ್ರೆ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಪುರಿ ಜಗನ್ನಾಥನ ದರ್ಶನವನ್ನು ಮಾಡಿಸಿದ್ದಾರೆ. ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, 12 ರಾಶಿಗಳಿರತಕ್ಕಂಥ ಫಲಾಫಲಗಳು ಇದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ನಮ್ಮ ಕಾರ್ಯಕ್ರಮಕ್ಕೆ ಗುರೂಜಿರವರಿಗೆ ಅಂತಲೇ ಬಹಳ ವಿಶೇಷವಾಗಿ ಕೊಡಗು ವಿರಾಜಪೇಟೆಯಿಂದ ಬಾಬಾರವರ ಪ್ರಸಾದವನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ ಮತ್ತು ಒಂದು ಪತ್ರವನ್ನು ಬರೆದಿದ್ದಾರೆ. ಗುರುಗಳೇ, ಪ್ರಸಾದವನ್ನು ನಾನು ತಮಗೆ ಕೊಟ್ಬಿಡ್ತೀನಿ. ಗುರುಗಳೇ, ಮೊದಲನೇದಾಗಿ ಸಾಯಿನಾಥ. बोलो भगवान शिरडी सद्गुरु ಸಾಯಿನಾಥ ಮಹಾರಾಜ್ ಕಿ ಜೈ. ಬಾಬಾರವರ ಪ್ರಸಾದ ಕಳಿಸಿರ್ತಕ್ಕಂತಹ ತಮಗೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ. ಬಾಬಾರವರ ಬಗ್ಗೆ ಪ್ರತಿ ಗುರುವಾರವೂ ನಾನು ತಿಳಿಸ್ತಾ ಬರ್ತಾ ಇರ್ತೇನೆ. ಯಾಕೆಂದರೆ ಬಾಬಾರವರಲ್ಲಿ ಒಂದು ಗುಣ ಏನಂದರೆ ಸರ್ವಧರ್ಮ ಸಮನ್ವಿತವಾಗಿರತಕ್ಕಂಥದ್ದು, ಮೇಲು ಕೀಳು ಎಂಬತಕ್ಕಂಥದ್ದು ಇಲ್ಲದ್ದು. ಎಲ್ಲರನ್ನೂ ಸಹಿತ ತನ್ನ ಕಣ್ಗಳಿಂದ ನೋಡಿ ಬರ್ತಕ್ಕಂಥ ಪ್ರತಿಯೊಬ್ಬರ ಭಕ್ತರ ಮನಸ್ಸಲ್ಲಿ ಅವರು ಕೂತು ಎಲ್ಲರನ್ನೂ ಸಹಿತ ಹರಿಸಿ ಆಶೀರ್ವದಿಸ್ತಕ್ಕಂಥದ್ದು. ಅಂತಹ ಯೋಗಫಲ ಕಲಿಯುಗದಲ್ಲಿ ಇಂದಿಗೂ ಪವಾಡಗಳನ್ನೇ ಸೃಷ್ಟಿ ಮಾಡ್ತಿರ್ತಕ್ಕಂಥ ಬುಲೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಬಾಬಾರವರ ಆಶೀರ್ವಾದ ಅಂದರೆ ಅಷ್ಟು ಅದ್ಭುತವಾದಂಥದ್ದು. ಗುರುಗಳೇ, ನಿಮಗೆ ಈ ಪ್ರಸಾದವನ್ನು ಕಳಿಸಿರ್ತಕ್ಕಂಥವ್ರು ಕೊಡಗು ವಿರಾಜಪೇಟೆಯಿಂದ ರೇಖಾ ಗಣೇಶ್ ಅವರು ಈ ಒಂದು ಪತ್ರವನ್ನು ಬರೆದು ನಿಮಗೆ ಪ್ರಸಾದವನ್ನು ಕಳಿಸ್ಕೊಟ್ಟಿದ್ದಾರೆ. ಗುರುಗಳೇ, ನಾನು ಕಳೆದ ತಿಂಗಳು ಶಿರಡಿ, ಕೊಲ್ಲಾಪುರ, ಭೀಮಶಂಕರ, ಜ್ಯೋತಿರ್ಲಿಂಗ ಹಾಗೂ ಇನ್ನು ಇತ್ಯಾದಿ ದೇವಸ್ಥಾನಗಳಿಗೆ ಹೋಗಿ ಬಂದೆ. ನಿಮ್ಮ ಕೃಪಾಶೀರ್ವಾದದಿಂದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಹಳ ಅದ್ಭುತವಾಗಿ ದರ್ಶನವಾಯಿತು ಗುರುಗಳೇ. ಇದು ನನ್ನ ಪೂರ್ವಜನ್ಮದ ಸುಕೃತ ಅಂತಲೇ ಹೇಳ್ತೀನಿ. ಗುರುಗಳೇ, ನಾನು ತಮಗೆ ಬಾಬಾರವ್ರದ್ದು ಮತ್ತು ಕೊಲ್ಲಾಪುರ ಮಹಾಲಕ್ಷ್ಮಿಯ ಪ್ರಸಾದವನ್ನು ಕಳಿಸ್ಕೊಟ್ಟಿದ್ದೇನೆ ಗುರುಗಳೇ. ಅದನ್ನು ದಯಮಾಡಿ ಸ್ವೀಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಅಂತ ಬರೆದಿದ್ದಾರೆ. ಮಂಗಳವಾರ ಕೊಲ್ಲಾಪುರ ತಾಯಿ ಮಹಾಲಕ್ಷ್ಮಿದು ಬಂದಿದೆ. ಹೌದು ಗುರು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಅಮ್ಮನವರ ಕುಂಕುಮ ಪ್ರಸಾದ, ಅಲ್ಲಿನ ಪ್ರಸಾದ ಎಲ್ಲವನ್ನೂ ಸಹಿತ ಕಳಿಸ್ಕೊಟ್ಟಿದ್ದೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬಾಬಾರವರ ಅನುಗ್ರಹದೊಂದಿಗೆ ತಾಯಿ ಮಹಾಲಕ್ಷ್ಮಿ ಅನುಗ್ರಹವೂ ನಿಮಗೆ ಸಿಗಲಿ. ಒಳ್ಳೆಯದಾಗಲಿ. ಗುರುಗಳೇ, ಇವರು ತಮ್ಮ ಮಗನ ಬಗ್ಗೆ ತಿಳಿಸಿದ್ದಾರೆ. ಗುರುಗಳೇ, ನನ್ನ ಮಗನಾದ ಲಿಖಿತ್ಗೆ ಈಗ 25/12/1990 ಜನಿಸಿರ್ತಕ್ಕಂಥವನಿದ್ದಾನೆ. ಭರಣಿ ನಕ್ಷತ್ರ, ಮೇಷರಾಶಿ ಅವನಿಗೆ. ಗುರುಗಳೇ, ಅವನಿಗಿನ್ನ ಮದುವೆ ಆಗಿಲ್ಲ. ಯಾವಾಗ ಮದುವೆ ಆಗುತ್ತೆ, ಯಾವಾಗ ಆತನಿಗೆ ಗುರುಬಲ ಬರುತ್ತೆ ಎಂಬತಕ್ಕಂಥದ್ರ ಬಗ್ಗೆ ದಯಮಾಡಿ ಮಾಹಿತಿಯನ್ನು ತಿಳಿಸ್ಕೊಡಿ ಗುರುಗಳೇ ಅಂತ ಪತ್ರವನ್ನು ಬರೆದಿದ್ದಾರೆ. ಗುರುಗಳೇ, ಪತ್ರ ಬರೆದಿರೋದು ತಪ್ಪಲ್ಲ, ಆದರೆ ಮಗನ ಫೋಟೋ ಇದ್ದಿದ್ದರೆ ಆತನ ಕಣ್ಣರೇಖೆ ನೋಡಿ ನಾನು ತಿಳಿಸೋದು ಬಹಳ ಚೆನ್ನಾಗಿತ್ತು. ಇಲ್ಲೇನಾಗುತ್ತೆ ಪರಿಸ್ಥಿತಿ, ನೀವು ಪ್ರಸಾದ ಕಳಿಸಿದ್ರಿ, ತುಂಬ ಸಂತೋಷ. ನಾನು ಭಗವಂತನ ಪ್ರಾರ್ಥನೆ ಮಾಡ್ತಿದ್ದೀನಿ ತಮ್ಮ ಮನೋಕಾಮನೆಗಳು ಏನೇ ಇದ್ದರೂ ಬೇಗ ಸಿದ್ಧಿಯಾಗಲಿ ಅಂತ. ಹಾಗೆ ಮಗನ ವಿವಾಹದ ಬಗ್ಗೆ ಒಂದು ಪ್ರಶ್ನೆ ನನ್ನ ಮುಂದೆ ಇಟ್ಟಾಗ ಅವನ ಡೇಟ್ ಆಫ್ ಬರ್ತ್ ಮಾತ್ರ ಕಳಿಸಿದಿರಿ. ಟೈಮು ಡೇಟ್ ಆಫ್ ಬರ್ತ್ ಕಳಿಸಿದ್ರೂ ನಮಗಿಲ್ಲಿ ಸಿಸ್ಟಮ್ ಆಗಲಿ ಅಥವಾ ಒಂದು ಪಂಚಾಂಗ ಆಗಲಿ ಅದಕ್ಕೆ ಆ ಡೇಟಲ್ಲಿ ಇರ್ತಕ್ಕಂಥ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರವಾಗೂ ನಮಗೆ ಸರಿಯಾದ ಮಾಹಿತಿಗಳಿರೋದಿಲ್ಲ. ಆದರೆ ಒಂದು ನಿಮ್ಮ ಕಣ್ಣರೇಖೆ ಅಥವಾ ನಿಮ್ಮ ಸ್ವರತರಂಗ ಅಂದರೆ ಈ ವ್ಯಕ್ತಿಯ ಕಣ್ಣರೇಖೆ ನಮ್ಮ ಕಳಿಸ್ಕೊಟ್ಟಿದ್ರೆ, ಫೋಟೋ ಕಳಿಸಿದ್ರೆ ಆತನ ದಶಾಭುಕ್ತಿ ಪ್ರಕಾರ ಏನೆಲ್ಲ ಲಾಭ ನಷ್ಟಗಳಿದೆ, ಹೇಗಿದೆ, ಯಾವಾಗ ಆಗ್ಬೋದಾಗಿತ್ತು ಅದರ ಸ್ಪಷ್ಟೀಕರಿಸೋದಕ್ಕೂ ಒಂದು ಅರ್ಥ ಇದೆ. ಹಾಗಾಗಿ ಆದಷ್ಟು ಬೇಗ ಆತನ ಫೋಟೋನೂ ಕಳಿಸ್ಕೊಡಿ, ತುಂಬ ಸಂತೋಷ. ಹಾಗೆ ತಮ್ಮ ಯಾತ್ರೆಯ ಸಂಪೂರ್ಣ ಫಲ ನಿಮಗೆ ಸಿಗುವಂಥದ್ದಾಗಲಿ, ಒಳ್ಳೆಯದಾಗಲಿ. ಇನ್ನು ಲಕ್ಷ್ಮೀ ಬೋರಹಸ್ವಾಮಿಯ ವಿಶೇಷವಾಗಿರ್ತಕ್ಕಂತಹ ಜಾತ್ರಾ ಮಹೋತ್ಸವ, ಜಾತ್ರೆ ಅಂತಲೋ ವಾರ್ಷಿಕೋತ್ಸವ ಕಾರ್ಯಕ್ರಮ ಅಂತಲೋ ಅಥವಾ ಯಾವುದೇ ಒಂದು ವಿಶೇಷ ಆ ಸಾಲಿಗ್ರಾಮ ಬಂದ ಕ್ಷಣ ಆ ದಿನಗಳನ್ನು ಮೆಲುಕು ಹಾಕ್ಕೊಂಡ್ರೆ ಅಬ್ಬಬ್ಬ, ಅಂತಹ ಅದ್ಭುತವಾದಂತಹ ದೊಡ್ಡ ಮಟ್ಟದ ಜಾತ್ರಾ ಕಾರ್ಯಕ್ರಮ ಆ ಪ್ರಾರಂಭ ದಿನ ಸಾಲಿಗ್ರಾಮ ಬಂದಾಗ ಈಗ ನಾನು ಆಡುವ ಈ ಸಾಲಿಗ್ರಾಮದ ಬಗ್ಗೆ ಎರಡು ಮಾತಾಡ್ತಾ ಇದ್ದರೆ
ಆಗ ಯಾರೆಲ್ಲ ಬಂದು ಸ್ವಾಮಿನ ದರ್ಶನ ಮಾಡಿದ್ದೀರಲ್ಲ, ನಿಮ್ಮೆಲ್ಲರಿಗೂ ಅನುಭವ ಆಗುತ್ತೆ. ಅಬ್ಬಾ ಎಷ್ಟು ಕಷ್ಟಪಟ್ಟವಪ್ಪ ದರ್ಶನ ಮಾಡಲಿಕ್ಕೆ, ಎಷ್ಟು ಸಮಸ್ಯೆ ಇತ್ತಪ್ಪ ಆವಾಗ. ಆ ಪ್ರಾರಂಭದಲ್ಲಿ ಆ ಜನಸಾಗರದ ಮಧ್ಯದಲ್ಲಿ ಮಳೆ ಗಾಳಿ ಎಂಬತಕ್ಕಂಥದ್ದಿಲ್ದಿರ ಯಥೇಚ್ಛವಾದಂಥ ಮಳೆ, ಆ ಮಳೆನಲ್ಲೂ ಸಹಿತ ಒಂದಷ್ಟು ಜನ ಛತ್ರಿ ಹಿಡಿದು ಬಂದರೆ, ಒಂದಷ್ಟು ಜನ ಮಳೆ ನೆಂದರೂ ಪರವಾಗಿಲ್ಲ ಅಂತ ಸರದಿ ಸಾಲಲ್ಲಿ ನಿಂತು ದರ್ಶನ ಮಾಡಿದ್ದೀರಲ್ಲ. ನೀವು ದರ್ಶನಕ್ಕೆ ಬಂದಾಗ ನಿಮಗೆ ಸಂಪೂರ್ಣ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಆಗಿಲ್ಲ. ಆಗೊಬ್ಬ ತಾಯಿ ಹೇಳ್ತಿದ್ಲು, ವ್ಯವಸ್ಥೆಗಳೇ ಸರಿಯಾಗಿ ಮಾಡಿಲ್ಲ, ಹಾಗೆ ನಮ್ಮನ್ನು ಕರೆದು ಬಿಟ್ಟಿದ್ದಾರೆ, ನಾವು ಬಂದುಬಿಟ್ಟಿದ್ದೀವಿ ಅನ್ನೋ ಮಾತು ಆಗ ಆಡಿದ್ರು. ಆದರೆ ಯೋಚನೆ ಮಾಡಬೇಕು, ನಮಗೇ ಗೊತ್ತಿಲ್ಲ ಆ ಅದ್ಭುತವಾದ ಸಾಲಿಗ್ರಾಮ ನಮ್ಮ ಆಶ್ರಮಕ್ಕೆ ಬರುತ್ತೆ ಗೊತ್ತಿಲ್ಲ. ಬಂದಾಗ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳುವಷ್ಟೇ ಮಾತ್ರ ಆಗಿರ್ತೈತೆ ವಿನಃ ಅಷ್ಟೂ ಜನಕ್ಕೂ ಅಷ್ಟು ಸಂಪೂರ್ಣ ವ್ಯವಸ್ಥೆ ಮಾಡೋದಕ್ಕೆ ಯಾರಿಂದ ಸಾಧ್ಯ? ಮನೆಗೆ 4 ಜನ ಬಂದರೆ ಆ 4 ಜನ ಬರ್ತಕ್ಕಂಥವ್ರಿಗೆ ಹೊಟ್ಟೆ ತುಂಬಿಸೋದೇ ಕಷ್ಟ ಆಗುತ್ತೆ. ಅಂತಹದ್ರಲ್ಲಿ ಸರದಿ ಸಾಲಲ್ಲಿ ಬರ್ತಕ್ಕಂಥ ಜನಸಾಗರ, ಸಾದಹಳ್ಳಿ ಗೇಟಿಂದ ನವರತ್ನ ಅಗ್ರಹಾರದವರೆಗೂ ಸರದಿ ಸಾಲಲ್ಲಿ ಲೈನಲ್ಲಿ ನಿಂತು ಬಂದಂತಹ ಆ ಜನಸಾಗರದ ಮಧ್ಯದಲ್ಲಿ ತೃಪ್ತಿಯಾಗಿ ಕಣ್ತುಂಬಿಸ್ಕೊಳ್ಬೇಕು. ನಮಗೆ ಸಿಕ್ಕಷ್ಟು ನಮ್ಮ ಸೌಭಾಗ್ಯ ಅಂದ್ಕೊಳ್ಬೇಕೇ ವಿನಃ ಅದನ್ನು ನಿಷ್ಠೂರವಾಗಿ ನಾವು ದೂಷಣೆ ಮಾಡ್ತಕ್ಕಂಥದ್ದು ಅದು ಅರ್ಥಪೂರ್ಣವಲ್ಲ. ಅಂತಹವರಿಗೆ ಮೃಷ್ಟಾನ್ನ ಇಟ್ಟರೂ ಸಹಿತ ಒಂದಲ್ಲ ಒಂಥರ ಮಾತಾಡುವಂಥ ಮಾತೇ ಅವರ ಧ್ವನಿ ಆಗಿರುತ್ತೆ. ಇರಲಿ, ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತಲೇ ಹೇಳಬೇಕು ನಾವು. ಯಾಕೆಂದರೆ ಅಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ಭಗವಂತ ಮಾತಾಡುವಂತಹ ಕಲಿಯುಗದಲ್ಲಿ ಅದ್ಭುತವಾದಂಥ ಪವಾಡಗಳನ್ನೇ ಸೃಷ್ಟಿ ಮಾಡ್ತಿರ್ತಕ್ಕಂಥ ಸಾಲಿಗ್ರಾಮ, ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ, ಬೃಹತ್ ಮಟ್ಟದ ಸಾಲಿಗ್ರಾಮ. ಆ ಸಾಲಿಗ್ರಾಮವನ್ನು ದರ್ಶನ ಮಾಡೋದಿದೆಯಲ್ಲ, ಆ ದರ್ಶನ ಮಾಡ್ತಕ್ಕಂಥದ್ದೇ ಒಂದು ಸೌಭಾಗ್ಯ, ಅದು ನೋಡಲಿಕ್ಕೆ ಒಂದು ಆನಂದ, ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಅದಾದ ನಂತರ 9 ದಿನಕ್ಕೆ ದೇವಸ್ಥಾನ ಆಗಿದ್ದು ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೆ ನಾನು. ಅಂತಹ ದೇವಸ್ಥಾನ ಆಗ ಶ್ರಾವಣ ಮಾಸದ ಶುಕ್ಲ ಪಕ್ಷದ ನಾಗರ ಪಂಚಮಿ ಎಂದು ಪ್ರತಿಷ್ಠಾಪನೆ ಮಾಡಿದ್ವಿ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ನಾಗರ ಪಂಚಮಿ ಎಂದು ಪ್ರತಿಷ್ಠಾಪನೆ ಆದಂತಹ ಆ ಸಾಲಿಗ್ರಾಮ ಎಲ್ಲಿ ಪ್ರತಿಷ್ಠಾಪನೆ ಮಾಡಿದೆವೋ, ಲಕ್ಷ್ಮೀ ವಿಗ್ರಹ ಎಲ್ಲಿ ಪ್ರತಿಷ್ಠಾಪನೆ ಆಯಿತೋ, ಆ ಪ್ರತಿಷ್ಠಾಪನೆ ಆದಂತಹ ಆ ವಿಗ್ರಹ ಮತ್ತು ಸಾಲಿಗ್ರಾಮ ಅದರಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ಆ ಭೂಮಿಯಲ್ಲಿರ್ತಕ್ಕಂಥ ಆ ಮಹಾಮೃತ್ತಿಗೆಯನ್ನು ಪ್ರಸಾದ ರೂಪದಲ್ಲಿ ಇವತ್ತಿಗೂ ಸಹಿತ ಎಷ್ಟೋ ಜನ ಮೃತ್ತಿಗೆ ಅಂತ ಮನೆಗೆ ತೆಗೆದುಕೊಂಡು ಹೋಗಿ ಆ ಮೃತ್ತಿಗೆಯಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಾ ಇರತಕ್ಕಂಥವರು ಇದ್ದಾರೆ. ಆ ಮೃತ್ತಿಗೆಯ ಅನುಷ್ಠಾನ 48 ದಿವಸ ಮಂಡಲಾಚರಣೆ ಆಗಬೇಕಾಗಿದೆ. ಅಂತಹ ಮಹಾಮೃತ್ತಿಗೆ, ಅಂತಹ ಮಹಾ ಸಾಲಿಗ್ರಾಮ, ಈ ಸಾಲಿಗ್ರಾಮದ 1 ವರ್ಷ ಪೂರೈಸ್ಕೊಳ್ತಿರ್ತಕ್ಕಂಥ ಇವತ್ತಿನ ಈ ಕಾಯಕ ಅಂದರೆ ಇದೇ ಬರ್ತಕ್ಕಂತಹ ಆಗಸ್ಟ್ 9ನೇ ತಾರೀಕು ನಡೆಯುವಂಥ ಅದ್ಭುತವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೇನೆ. ಆಗಸ್ಟ್ 1ರಿಂದ 10-11ನೇ ತಾರೀಕಿನವರೆಗೂ, ಅದರಲ್ಲೂ 8-9 ಈ ದಿನಾಂಕಗಳಲ್ಲಿ ನಡೀತಕ್ಕಂತಹ ಹೋಮ ಹವನಾದಿಗಳಾಗಲಿ, ಪ್ರತಿನಿತ್ಯದ ಕಾರ್ಯಕ್ರಮ ಆಗಲಿ, ಅಲಂಕಾರ ಆಗಲಿ, ಬರುವಂತಹವರಿಗೆ ಒಂದಷ್ಟು ಪ್ರಸಾದ ನೈವೇದ್ಯದ ವ್ಯವಸ್ಥೆ ಆಗಲಿ, ಇದಕ್ಕೆ ತಮ್ಮೆಲ್ಲರ ಸಹಕಾರನೂ ಬೇಕು. ಯಾಕೆಂದರೆ ಇಷ್ಟು ದೊಡ್ಡ ಕಾರ್ಯಕ್ರಮ ನಡೀಬೇಕಾದ್ರೆ ಅದು ಬರೀ ಆನಂದ್ ಗುರೂಜಿಯವರೊಬ್ಬರಿಂದ ಸಾಧ್ಯವಿಲ್ಲ. ನೀವೆಲ್ಲರೂ ಕೈ ಜೋಡಿಸಿದರೆ ಮಾತ್ರ ಇದು ಕಾಯಕ. ತಾವೆಲ್ಲರೂ ವಾಲಂಟ್ರಿಯಾಗಿ ತಾವೇ ಮುಂದೆ ಬಂದು ಏನು ಮಾಡ್ಬೋದು, ಏನೆಲ್ಲ ಮಾಡೋಣ, ಇನ್ನೇನು ಬದಲಾವಣೆ ತರೋಣ, ಅಥವಾ ಅನ್ನದಾಸೋಹ ಹೇಗೆ, ಬರ್ತಕ್ಕಂಥ ಭಕ್ತರನ್ನ ಯಾವ ಮಾರ್ಗದಲ್ಲಿ ಕರೀಬೇಕು, ಎಲ್ಲಿ ಯಾವ ಮಾರ್ಗದಲ್ಲಿ ಬಂದು ದರ್ಶನ ಮಾಡಬೇಕು, ನಿಮ್ಮ ಸಲಹೆಗಳು ಭಾಳ ಮುಖ್ಯ. ಯಾರೆಲ್ಲ ನಮ್ಮ ಆಶ್ರಮಕ್ಕೆ ಬಂದು ದರ್ಶನ ಮಾಡಿ ಹೋಗಿದ್ದೀರಲ್ಲ, ನಿಮ್ಮ ಅನಿಸಿಕೆಗಳೇನಾದ್ರು ಇದ್ದರೆ, ನೀವು ಹೀಗೆಲ್ಲ ಹೀಗೆ ಮಾಡೋಣ, ಹೀಗೆ ಮಾಡೋದ್ರಿಂದ ಬದಲಾವಣೆ ತಂದರೆ ಅನುಕೂಲ ಆಗುತ್ತೆ, ಇನ್ನೂ 10 ಜನ ಭಕ್ತರ ದಾರಿ ಆಗುತ್ತೆ ಅಂದರೆ ಅದನ್ನು ನಾವು ಸ್ವಾಗತಿಸ್ತೀವಿ. ಅದನ್ನು ನಾವು ಮುಂಚೂಣಿಯಲ್ಲಿ ನಿಂತು ಅದರ ಕೆಲಸವನ್ನು ಮಾಡಲಿಕ್ಕೂ ನೋಡ್ತೀವಿ. ಹಾಗೆ ಅನ್ನದಾಸೋಹದ ಸಮಯ ಮತ್ತು ದೇವರ ಅಲಂಕಾರ, ದೇವರ ಪೂಜಾನುಷ್ಠಾನ, ಹೋಮ ಹವನಾದಿಗಳು, ಯಜ್ಞಯಾಗಾದಿಗಳು ಇದೆಲ್ಲವೂ ಮುಕ್ತವಾಗಿ ತಾವೇ ತಮ್ಮ ಸ್ವಹಸ್ತದಿಂದ ನಡೆಸಬಹುದು. ಅದಕ್ಕಾಗಿ ನಿಮ್ಮೆಲ್ಲರೂ ಸಹಿತ ಮುಕ್ತವಾಗಿ ನಾವು ಆಹ್ವಾನ ಕೊಡ್ತಾ ಇದ್ದೀವಿ. ತಾವೆಲ್ಲರೂ ಬನ್ನಿ, ಆಶ್ರಮಕ್ಕೆ ಮುಂಚಿತವಾಗಿ ಬಂದು ಅದರ ವಿಚಾರ ಮಾತಾಡೋಣ ಮತ್ತು ಅದ್ಭುತವಾದ ಸೇವೆಯನ್ನು ಸಲ್ಲಿಸೋಣ. ಮತ್ತು ಈ ಜಾತ್ರಾ ಸಮಯದಲ್ಲಿ ತಾವೆಲ್ಲರೂ ಸಹಿತ ಯಾಗೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡುವಂಥದ್ದಕ್ಕಾಗಲಿ ಅಥವಾ ಅದಕ್ಕೆ ಅಂತ ಸಂಬಂಧಪಟ್ಟಂಥ ಒಂದು ಫೋನ್ ನಂಬರ್ನೋ ಅಥವಾ ಒಂದು ವಾಟ್ಸಪ್ ನಂಬರ್ನೋ ಅತಿ ಶೀಘ್ರದಲ್ಲೇ ಕೊಡಲಿಕ್ಕೆ ನಾನು ಪ್ರಯತ್ನಿಸ್ತೇನೆ. ಇನ್ನು 1-2 ದಿವಸದಲ್ಲಿ ಒಂದು ನಂಬರ್ನೂ ಸಹಿತ ನಾನು ಹೇಳ್ತೇನೆ. ಆ ನಂಬರ್ಗೆ ನೀವು ಕರೆ ಮಾಡಿ ಅಥವಾ ನೀವು ವಾಟ್ಸಪ್ ಮಾಡಿ, ಹೀಗೆ ಮಾಡಿದ್ರೆ ಸರಿ ಬರುತ್ತೆ, ಇಂಥದ್ದೊಂದು ಸೇವೆ ನಾನು ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ, ಜೊತೆಗೆ ಒಂದಷ್ಟು ಜನ ವಾಲಂಟಿಯರ್ಸ್ ಬೇಕಾಗತ್ತೆ. ವಾಲಂಟಿಯರ್ಸ್ ಆಗಿ ನಾವು ವಾಲಂಟಿಯರ್ ಸೇವೆ ಮಾಡಲಿಕ್ಕೆ ನಾವು ಬರ್ತೀವಿ ಅನ್ನೋದಾದರೆ ತುಂಬ ಸಂತೋಷ. ಅವ್ರಿಗೊಂದು ID ಕಾರ್ಡ್ ಕೊಡುವಂಥದ್ದು ಅಥವಾ ನಿಮಗೊಂದು ಗುರುತಿನ ಚೀಟಿ ಕೊಡುವಂಥದ್ದು, ಇಂತಹ ಕಾಯಕವನ್ನು ಮಹರ್ಷಿ ಮಂದಿರ ಆಶ್ರಮ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದೇವೆ. ಈ ತೀರ್ಮಾನದಲ್ಲಿ ತಾವೆಲ್ಲರೂ ಸಹಿತ ಭಾಗಿಗಳೇ. ಅದ್ಭುತವಾದಂತಹ ಆಶ್ರಮ ಅಂದು ಪ್ರಾರಂಭ ನೋಡಿದಾಗೂ ಈಗೂ ಆ ಹಿಂದೆ ನಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬರ್ಸ್ ಬಂದು ಹೋಗಿದ್ದಾರೆ. ಯೂಟ್ಯೂಬರ್ಸ್ ಅಂದರೆ ಇತ್ತೀಚೆಗೆ ಮೊಬೈಲ್ಗಳಲ್ಲಿ ಚಿತ್ರೀಕರಣ ಮಾಡಿ ಅದನ್ನು ಅವರದೇ ಆದಂತಹ ಧ್ವನಿಯನ್ನು ಕೊಟ್ಟು ಕಳಿಸುವಂಥವ್ರು ಸಾಕಷ್ಟು ಜನ. ಹಾಗೆ ಎಷ್ಟೋ ಜನ ಯೂಟ್ಯೂಬರ್ಸ್ ಬಂದು ನನ್ನ ಪ್ರಾರಂಭದಿಂದ ಆಶ್ರಮ ಹೇಗಿತ್ತು ಅನ್ನೋದನ್ನು ತೋರಿಸಿದ್ದಾರೆ. ಹಾಗೆ ಸಾಲಿಗ್ರಾಮ ಇಟ್ಟಾದ ನಂತರ ಬಂದಿರೋದು ಸಾಲಿಗ್ರಾಮಕ್ಕೆ ಬಂದಂಥ ಜನಸಾಗರವನ್ನೂ ತೋರಿಸಿದ್ದಾರೆ. ಹಾಗೆ ಪ್ರತಿಷ್ಠಾಪನೆ ಆದ ನಂತರ ಪ್ರತಿಷ್ಠಾಪನಾ ಮೂರ್ತಿಯನ್ನು, ದೇವಾಲಯವನ್ನು ಸಿದ್ಧ ಬಿಂಬಿಸಿ ತೋರಿಸಿದ್ದಾರೆ. ತುಂಬ ಸಂತೋಷ. ಎಲ್ಲ ಯೂಟ್ಯೂಬರ್ಸ್ಗೂ ಪುನಃ ನಾನು ಮುಕ್ತವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ತಾವು ಸಹಿತ ಬನ್ನಿ, ನಿಮ್ಮ ಸೇವೆಯನ್ನು ಸಲ್ಲಿಸಿ
ತಾವು ಸಹಿತ ಇದರಿಂದ ನಿಮಗೆ ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ನೀವು ಸಹಿತ ಆ ಸಾಲಿಗ್ರಾಮದ ದರ್ಶನ ಮಾಡಿ ನಿಮ್ಮ ಕಾಯಕವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂಥದ್ದಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಲ್ಲಿ ಸಿಗುವಂತಹ ಮೃತ್ತಿಗೆ ಪ್ರಸಾದವನ್ನು ಈಗಾಗಲೇ ಸಾಕಷ್ಟು ಜನ ತರಿಸ್ಕೊಳ್ತಾ ಇದ್ದೀರಿ, ಸೇವೆಯನ್ನು ನಡೆಸ್ತಾ ಇದ್ದೀರಿ. 48 ದಿವಸ ಮನೆಯಲ್ಲಿ ಪೂಜಾನುಷ್ಠಾನ ಮಾಡಿ ನಿಮ್ಮ ಕೆಲಸ ಕಾರ್ಯಗಳು ಸಿದ್ಧಿಯಾದ ನಂತರ ಆ ಸಾಲಿಗ್ರಾಮವನ್ನು ತಂದು ಪುನಃ ಹುಂಡಿಗೂ ಹಾಕ್ತಾ ಇದ್ದೀರಿ. ಎಷ್ಟೋ ಜನಕ್ಕೆ ಫೋನ್ ನಂಬರ್ ಈಗಾಗಲೇ ನಾವು ಸಾಕಷ್ಟು ಬಾರಿ ಹೇಳಿದ್ದೇನೆ. ಮತ್ತೊಮ್ಮೆ ನಿಮಗೆ ನಂಬರ್ನ ನಾನು ತಿಳಿಸ್ಕೊಡ್ತೀನಿ. ಸಾಲಿಗ್ರಾಮ ಬೇಕು ಅಂತಕ್ಕಂಥವ್ರು, ಸಾಲಿಗ್ರಾಮ ಬೇಕು ಅನ್ನೋರಿಗೆ ಒಂದು ನಂಬರ್ನ ಕೊಡಲಿಕ್ಕೆ ನಾವು ಇಚ್ಛಿಸ್ತೀವಿ. ಈಗಾಗಲೇ ನಂಬರ್ ನಿಮಗೆ ಗೊತ್ತಿದೆ, ಆದರೂ 9980520171 ಈ ಲಾಸ್ಟ್ ಒಂದು ನಂಬರ್ ಕನ್ಫ್ಯೂಷನ್ ಮಾಡಿಕೊಂಡು ಬೇರೆಯವರಿಗೆ ನಂಬರ್ ಹೋಗಿ ಸಮಸ್ಯೆ ಆಗಿತ್ತು. ಅದನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9980520171 ಈ ನಂಬರು ನೋಡಿ, ಡಿಸ್ಪ್ಲೇನಲ್ಲೂ ನಂಬರ್ ಇದೆ. ಈ ನಂಬರಿಗೆ ಕರೆ ಮಾಡಿ, ಅಂದರೆ ಇದಕ್ಕೆ ವಾಟ್ಸಪ್ ಮಾಡಿ. ಸಾಲಿಗ್ರಾಮ ಬೇಕು ಅಂದರೆ ಆ ಮೃತ್ತಿಗೆ ಪ್ರಸಾದ ಬೇಕು, ಆ ಮೃತ್ತಿಗೆ ಪ್ರಸಾದವನ್ನು ಮನೆಗೆ ತರಿಸ್ಕೊಂಡು 48 ದಿವಸ ಮಂಡಲಾಚರಣೆ ಮಾಡಿ ಅದರ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥವರಿಗೆ ಅದ್ಭುತವಾದಂಥ ಪರಿಹಾರವನ್ನು ಕಲ್ಪಿಸುವಂತಹ ಸಾಲಿಗ್ರಾಮದ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ.